ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ಭಾರತದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಈಗಾಗಲೇ 40% ಹೋಟೆಲ್ಗಳು ಕ್ಲೋಸ್ ಆಗಿವೆ. ಕಾರಣ LPG ಸಿಲಿಂಡರ್ ಇಲ್ಲ ಅನ್ನೋದು. ಕೇವಲ LPG ಅಷ್ಟೇ ಅಲ್ಲ, ಕ್ರೂಡ್ ಆಯಿಲ್ ಕೂಡ ಈಗ ಎಫೆಕ್ಟ್ ಆಗ್ತಾ ಇದೆ. ಅದರ ಜೊತೆಗೆ ದಿನನಿತ್ಯ ಬಳಸುವಂಥ ವಸ್ತುಗಳ ಮೇಲೂ ಕೂಡ ಎಫೆಕ್ಟ್ ಬೀಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಪ್ರಮುಖವಾಗಿರುವಂಥ ಪ್ರಶ್ನೆ, ಇದಕ್ಕೆ ಕಾರಣ ಯಾರು ಅಂತೇಳಿ. ಇದರಿಂದ ಅಮೆರಿಕ ಸಾಧಿಸಿದ್ದೇನು? ಈಗ ಇರಾನ್ ಅವರ ತಿರುಗೇಟು ನೋಡ್ತಾ ಇದ್ರೆ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಇರಾನ್ ಅಂತೂ ಸರೆಂಡರ್ ಆಗಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಶುರು ಮಾಡಿದ್ರಿ, ನಾವು ಏನು ಮಾಡ್ತೀವಿ ಅಂತ ನಿಟ್ಟಿನಲ್ಲಿ ಇರಾನ್ ಇದೆ. ಸೊ ಹಂಗಾಗಿ ಎಡವಿದ್ದೆಲ್ಲಿ ಅಮೆರಿಕ ಮತ್ತು ಭಾರತದ ಮೇಲೆ ಯಾಕೆ ಎಫೆಕ್ಟ್ ಆಗ್ತಾ ಇದೆ ಅಂತೇಳಿ ಭಾರತ ಕೂಡ, ಕೇಂದ್ರ ಸರ್ಕಾರ ಕೂಡ ಈ ವಿಚಾರದಲ್ಲಿ ಎಡವಿದೆ ಅಂತ ಅನಿಸ್ತಾ ಇದೆ. ಯಾಕೆ ಸ್ಟಾಕ್ ಇಟ್ಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಮೋದಿ ಹೋದಾದ ನಂತರ 24 ಗಂಟೆ ಆದಮೇಲೆ ದಾಳಿ ಆಗತ್ತೆ. ಅದೆಲ್ಲವೂ ಕೂಡ ಮೋದಿ ಗೊತ್ತಿರಬೇಕಿತ್ತು, ಬಹುಶಃ ಗೊತ್ತಿತ್ತು. ಬಟ್ ಯಾಕೆ ಡಿಲೇ ಮಾಡಿದ್ರು ಅನ್ನೋದು. ಸೊ ಹಂಗಾಗಿ ಈ 3 ದೇಶಗಳ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ ನೇರವಾಗಿ ನಮ್ಮ ಅಡುಗೆ ಒಲೆಯನ್ನು ಆರಿಸುವಂಥ ಪ್ರಯತ್ನ ಅಂತೂ ಆಗ್ತಾ ಇದೆ. ಒಂದು ವೇಳೆ ಎಲ್ಲ ಹೋಟೆಲ್ಗಳು ಬಂದ್ ಆದರೆ ಮುಂದಿನ ಭವಿಷ್ಯ ಏನು ಅಂಥೇಳಿ, ಎಷ್ಟು ದಿನಗಳ ಕಾಲ ಈ ಯುದ್ಧ ನಡೆಯುತ್ತೆ. ಸೊ ಇದು ಕೊರೋನಾಕ್ಕಿಂತ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಅನ್ನೋ ಥರನೇ ಕಾಣ್ತಾ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೆ ಇವತ್ತಿನ ವಿಶೇಷ, ಕೊಲ್ಲು ಯುದ್ಧ, ತೀರದ ಎಫೆಕ್ಟ್. ಈ ಅಮೆರಿಕ ಇರಾನ್ ನಡುವೆ ನಡೀತಾ ಇರುವಂಥ ಯುದ್ಧ ಇದೆಯಲ್ಲ, ಇಡೀ ಜಗತ್ತಿಗೆ ಸಮಸ್ಯೆ ತಂದುಕೊಡ್ತಾ ಇದೆ. ಸೊ ಅಮೆರಿಕಾಗೆ ಇದು ಬೇಕಿತ್ತ ಅನ್ನುವಂಥ ಪ್ರಶ್ನೆಗಳು ಎಲ್ಲ ನಾಯಕರು ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸರಿಯಾಗಿ ಊಗುತ್ತಿದ್ದಾರೆ. ಏನು ಮಾಡಕ್ಕೆ ಹೊರಡ್ತಾ ಇದ್ದೀರಿ ಅಂಥೇಳಿ. ಆರ್ಥಿಕತೆ ಸಂಪೂರ್ಣವಾಗಿ ಕುಸಿತ ಆಗ್ತಾ ಇದೆ. ಸೊ ಮಧ್ಯಪ್ರಾಚ್ಯ ಯುದ್ಧದಿಂದ ಜಗತ್ತಿನಾದ್ಯಂತ ಸಮಸ್ಯೆ ಎದುರಾಗ್ತಾ ಇದೆ. ಇರಾನ್ ವಿರುದ್ಧ ಮುಗಿಬಿದ್ದಿರುವಂಥದ್ದು ಅಮೆರಿಕ, ಇಸ್ರೇಲ್. ಜಗತ್ತಿನಾದ್ಯಂತ ಈಗ ತೈಲ ಮತ್ತು ಗ್ಯಾಸ್ ಅಭಾವ ಅಂತೂ ಮುಂದುವರಿತಾ ಇದೆ. ಅತಿಯಾದ ಅವಲಂಬನೆಯಿಂದ ಭಾರತಕ್ಕೆ ಸಮಸ್ಯೆ ಆಗ್ತಾ ಇದೆ. ಭಾರತದ ದೊಡ್ಡ ಹಿನ್ನಡೆ ಇದೆ. ಸೊ ಹೆಚ್ಚಿದ ತೈಲ, LPG, ಔಷಧಿ, ಕಚ್ಚಾ ವಸ್ತುಗಳ ಅಭಾವ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಗ್ಯಾಸ್ ಆಗಿರ್ಬೋದು, ಹೋಟೆಲ್ PGಗಳಲ್ಲಿ ಮೆನು ಬದಲಾವಣೆ ಮಾಡಲಾಗಿದೆ. ಈಗಾಗಲೇ ಕೆಲವೊಂದಿಷ್ಟು ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಕಾರಣ ಗ್ಯಾಸ್ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಆಮೇಲೆ ಗೃಹ ಬಳಕೆಗೂ ಕೂಡ ಗ್ಯಾಸ್ ಕೊಡ್ತಾ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಈ ಗ್ಯಾಸ್ ಏಜೆನ್ಸಿಗಳು ಯಾರಿಗೆ ಬೇಕೋ ಹಾಗೆ ವಿಪರೀತವಾಗಿ ರೇಟನ್ನು ಹಾಕ್ತಿದ್ದಾರೆ ಅನ್ನೋಂಥ ಭಾಳ ಗಂಭೀರ ಆರೋಪ. ಇನ್ನು ಸಾರಿಗೆ, ಅಡುಗೆ ಎಣ್ಣೆ ಆಗಿರ್ಬೋದು, ಜವಳಿ ಉದ್ಯಮಕ್ಕೂ ಕೂಡ ಪೆಟ್ಟು ಬೀಳುವಂಥ ಸಾಧ್ಯತೆ ಇರುತ್ತೆ. ಭಾರತಕ್ಕೆ ಈಗ ಹಾರ್ಮುಜ್ ಜಲಸಂಧಿಯಿಂದ 2 ಹಡಗುಗಳು ಬಂದಿವೆ. ಅದರಿಂದ ಸಮಸ್ಯೆ ಅಂತೂ ಪರಿಹಾರ ಆಗೋದಿಲ್ಲ. ಈಗ 10 ರಿಂದ 15 ಹಡಗುಗಳಲ್ಲಿ ಸಿಕ್ಕಾಕೊಂಡಿವೆ. ಸೊ ಹಂಗಾಗಿ 2 ಹಡಗುಗಳು ಬಂದರೆ LPG ಸಿಲಿಂಡರ್ಗೆ ಸಮಸ್ಯೆ ಆಗೋದಿಲ್ಲ ಅನ್ನೋದು ಆ ರೀತಿಯ ಹೇಳಿಕೆ ತಪ್ಪಾಗತ್ತೆ. ಅದು ಯಾಕಂದರೆ 2 ಹಡಗು ತಂದರೆ ಅದು ಏನೂ ಆಗೋಲ್ಲ, ಏನು ಯೂಸ್ ಇಲ್ಲ. ಸೊ ಈ ಸಮಸ್ಯೆ ಹಾಗೆ ಮುಂದುವರಿಯುವಂಥ ಸಾಧ್ಯತೆ ಇರುತ್ತೆ. ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಅಂತೇಳಿ, ಭಾರತ ಏನು ಮಾಡಬೇಕು, ಯಾಕೆ ಸ್ಟಾಕ್ ಇಟ್ಕೊಂಡಿಲ್ಲ? ಈ ತೈಲ ಸಂಸ್ಕರಣಾ ಘಟಕದಲ್ಲಿ ಹೆಚ್ಚಿನವಾಗಿ ಅಲ್ಲಿ ತೈಲ ಉತ್ಪಾದನೆ ಮಾಡಬೇಕು ಅಂತ ಟಾಸ್ಕನ್ನು ಕೊಟ್ಟಿದ್ದಾರಂತೆ. ಆದರೂ ಕೂಡ ನಾವು ಡಿಪೆಂಡೆನ್ಸಿ ಜಾಸ್ತಿ ಇದ್ದೀವಿ, ಅಂದರೆ ಅವಲಂಬಿತರಾಗಿರೋದ್ರಿಂದಾಗಿ ಸಹಜವಾಗಿ ನಮಗೆ ಅದು ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಬೇರೆ ದೇಶಗಳ ಮೇಲೆ. ಈಗ ಬೇರೆ ಬೇರೆ ದೇಶಗಳ ಮುಖಾಂತರ ಅದನ್ನು ತರಿಸ್ಬೋದು, ಬಟ್ ಡಿಲೇ ಆಗುತ್ತೆ, ರೇಟ್ ಕೂಡ ಜಾಸ್ತಿ ಇರುತ್ತೆ. ಇದೆಲ್ಲವೂ ಕೂಡ ಎಫೆಕ್ಟ್ ಇದೆ. ಸೊ ನಮಗೆ ಈ ಹಾರ್ಮುಜ್ ಜಲಸಂಧಿ ಒಂದು ಒಳ್ಳೆಯ ಅವಕಾಶ ಇತ್ತು. ಏನೇ ಆದರೂ ಕೂಡ ಅಲ್ಲಿಂದಲೇ ತರುವಂಥ ಚಾನ್ಸಸ್ ಇತ್ತು. ಆದರೆ ಇರಾನ್ ಅಂತ ಬಂದಾಗ ಇರಾನ್ ಭಾರತ ಒಂದು ಒಳ್ಳೆಯ ಸ್ನೇಹ ಸಂಬಂಧ ಇತ್ತು. ಯಾವಾಗ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಹೋಗಿ ಅದಾದ ನಂತರ ವಾಪಸ್ ಬಂದಾದ ನಂತರ ಈ ಯುದ್ಧ ಆಗುತ್ತಲ್ಲ, ಆವಾಗ ಇರಾನ್ ಕೂಡ ಭಾರತದ ಮೇಲೆ ಮುಗಿಬೀಳುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ ಅಂತೇಳಿ ಅಂತಿಮವಾಗಿ ಮಾತುಕತೆ ಆದ ನಂತರ 2 ಹಡಗನ್ನು ಬಿಟ್ಟಿದ್ದಾರೆ. ಸೊ ಇದು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಿವೃತ್ತ ಸೇನಾಧಿಕಾರಿಯಾಗಿರುವಂಥ ಕರ್ನಲ್ ವೆಂಕಟೇಶ್ ಅವರು ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಸರ್, ನನ್ನ ನೇರ ಪ್ರಶ್ನೆ, ಇದಕ್ಕೆ ಕಾರಣ ಯಾರು? ಭಾರತ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಯಾರು? ನೋಡು, ಏನಪ್ಪ ಅಂದರೆ ಭಾರತ ಅಷ್ಟೇ ಅಲ್ಲ, ಇಫ್ 2 ಎಲಿಫೆಂಟ್ಸ್ ಫೈಟ್, ಇಟ್ ಈಸ್ ದ ಗ್ರಾಸ್ ದಟ್ ಸಫರ್ಸ್ ಅಂತ ಹೇಳ್ತಾರೆ.
ಅದ್ರಾಗ ಅಲ್ಲಿ ಇಬ್ಬರ ಮಧ್ಯದಲ್ಲಿ ವಾರ್ ನಡೆದ ಕಾರಣಕ್ಕೆ ಬರೇ ಇಂಡಿಯಾ ಅಷ್ಟೇ ಅಲ್ಲ, ಇಡೀ ಜಗತ್ತು ಏನಪ್ಪ ಅಂದ್ರೆ ಅದರ ಕಾವು ಅಲ್ಲಿವರೆಗೂ ಹೋಗುತ್ತೆ. ಬಟ್ ನಮ್ಮ ಇಂಡಿಯಾದ ಪರ್ಟಿಕ್ಯುಲರ್ ಇರಾನ್ ಜೊತೆಗೆ ಹೇಳ್ಬೇಕಂದ್ರೆ ನಾವು ಇಂಡಿಪೆಂಡೆನ್ಸಿಂದ ಹಿಡಿದು ಇದುವರೆಗೆ ಏನಂತಂದ್ರೆ ನಮ್ಮ ಇರಾನ್ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಸ್ ಇತ್ತು, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್. ಅದೇ ಟೈಮು ಇಸ್ರೇಲ್ ಜೊತೆಗೇನು ನಾವು ಏನಂತಂದ್ರೆ ಟ್ರೇಡ್ ರಿಲೇಷನ್ಸ್ ಇಟ್ಕೊಂಡಿವಿ. ಒಂದು ಡಿಪ್ಲೊಮ್ಯಾಟಿಕ್ ಇರ್ತದೆ, ಒಂದು ಟ್ರೇಡ್ ರಿಲೇಷನ್ಸ್. ನೀವು ಇರಾನ್ ಜೊತೆಗೆ ರಿಲೇಷನ್ ಚೆನ್ನಾಗಿ ಇಟ್ಕೊಂಡು ನೀನು ಇಸ್ರೇಲ್ನ ಕಂಪ್ಲೀಟ್ಲಿ ಶಟ್ ಡೌನ್ ಮಾಡ್ತಂತ ಬರೋದಿಲ್ಲ, ವಯಸ್ ವರ್ಷ. ಇಲ್ಲಿ ಇಸ್ರೇಲ್ ಜೊತೆಗೆ ಸಂಬಂಧ ಇಟ್ಕೊಂಡು ಅವ್ರನ್ನ ಶಟ್ ಡೌನ್ ಮಾಡಿಬಿಡ್ತು ಅಂತ ಅನ್ನಕ್ಕೆ ಬರೋದಿಲ್ಲ. ಡಿಪ್ಲೊಮ್ಯಾಟಿಕ್ ರಿಲೇಷನ್ ಭಾಳ ಸೂಕ್ಷ್ಮ ಇರ್ತವೆ. ಇವತ್ತು ನಾವು ಅನುಭವಿಸೋದು ಏನಪ್ಪ ಅಂದ್ರೆ ಇರಾನ್ನ ನೆಗ್ಲೆಕ್ಟ್ ಮಾಡಿದ್ದು. ಇರಾನ್ ಜೊತೆ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಯಾವಾಗ 2014ದಿಂದ ನಮ್ಮದು ಒಲವು ಎಲ್ಲಿ ಕಡೆ ಇಸ್ರೇಲ್ ಕಡೆ ಜಾಸ್ತಿ ಹೋಗಿಬಿಡ್ತು. ಇಸ್ರೇಲ್ ಕಡೆ ಜಾಸ್ತಿ ಹೋದ ಸಲುವಾಗಿ ನೀವು ಎರಡು ದೇಶ ಜೊತೆ ಒಳ್ಳೆ ರಿಲೇಷನ್ಸ್ ಮೇಂಟೈನ್ ಮಾಡ್ಬೋದಾಗಿತ್ತು. ದಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಇದು ಓನ್ ಇಸ್ರೇಲ್ ಅಂಡ್ ಇಸ್ರೇಲ್ದವ್ರು ಏನಿದ್ದಾರೆ ಟೆಕ್ನಾಲಜಿದಲ್ಲಿ ಮುಂದಿದ್ದಾರೆ. ಯಾವುದನ್ನ ವಾರ್ ಸಲುವಾಗಿ ಇಕ್ವಿಪ್ಮೆಂಟ್ ಬೇಕು ಅದು ಚೆನ್ನಾಗಿದೆ. ಬಟ್ ವೆನ್ ಇಟ್ ಕಮ್ಸ್ ಟು ಆಯಿಲ್ ಆ್ಯಂಡ್ ಆಲ್ ಯು ರಿಕ್ವೈರ್ ಇರಾನ್ ಆಲ್ಸೋ. ಈಗ ಇರಾನ್ ಏನಂತಂದರೆ ನೀವು ಇರಾನ್ ನಾವು ಎಂದೂ ಮರಿಬಾರ್ದು. ಎಲ್ಲ ಇಸ್ಲಾಮಿಕ್ ಕಂಟ್ರೀಸ್ ಕೂಡ್ಕೊಂಡು ಕಾಶ್ಮೀರ್ ಬಗ್ಗೆ ಡಿಸಿಷನ್ ಮಾಡ್ತಾ ಇದ್ರು. ಇದೇನಪ್ಪ ಅಂದ್ರೆ ಕಾಶ್ಮೀರ್ ಶುಡ್ ಗೋ ಟು ಪಾಕಿಸ್ತಾನ್. ಇಟ್ ಈಸ್ ಏನಂತಂದ್ರೆ ಇಟ್ ಈಸ್ ಅ ಕ್ಲೇಮ್ ಆಫ್ ಪಾಕಿಸ್ತಾನ್ ಅಂತ ತಿಳ್ಕೊಂಡು ಆ ಟೈಪ್ ಡಿಸಿಷನ್ ಮಾಡ್ಬೇಕಾದ್ರೆ ಇರಾನ್ ನಮ್ಮ ಸಪೋರ್ಟಿಗೆ ಬಂತು. ಇದೇನಪ್ಪ ಅಂದ್ರೆ ಕಾಶ್ಮೀರ್ ಇಶ್ಯೂ ಇಸ್ ಅ ಬೈಲ್ಯಾಟ್ರಲ್ ಇಶ್ಯೂ ಬಿಟ್ವೀನ್ ದೀಸ್ ಟು ಕಂಟ್ರೀಸ್. ಅಂಥ ಟೈಮ್ದಲ್ಲಿ ಅವ್ರು ನಮ್ಮ ಎಲ್ಲ ಇಸ್ಲಾಮಿಕ್ ಕಂಟ್ರೀಸ್ ಕೂಡಿದ್ರು ನಮ್ಮ ಸಪೋರ್ಟಿಗೆ ಬಂದರು. ಸೊ ಅದ್ರ ಸಲುವಾಗಿ ಡಿಪ್ಲೊಮ್ಯಾಟಿಕ್ ಇವತ್ತು ಮಾಲ್ಡೀವ್ಸ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಪ್ರತಿಯೊಂದು ದೇಶದ ಜೊತೆಗೆ ನಮ್ದು ರಿಲೇಷನ್ಸ್ ಚೆನ್ನಾಗಿದ್ದರೆ ಯಾವ ಟೈಮ್ದಾಗ ಯಾವ ಹೆಲ್ಪ್ ಆದರೂ ತಗೋಬೋದು. ಈಗ ಏನಪ್ಪ ಅಂದ್ರೆ ಡೋರ್ಸ್ ಕ್ಲೋಸ್ ಆದಂಗೆ ಅವು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದ ಟೈಮ್ದಲ್ಲಿ ಸಾರ್ಕ್ ಅಂತಿತ್ತು, ಸೌತ್ ಏಷ್ಯನ್ ಏನಪ್ಪ ಅಂದ್ರೆ ರೀಜನ್. ಇದ್ರಾಗ ಎಲ್ಲ ಕಂಟ್ರೀಸ್ ಬರ್ತಾವೆ ಚೈನಾ ಬಿಟ್ಟ ನಂತರ, ಇನ್ಕ್ಲೂಡಿಂಗ್ ಪಾಕಿಸ್ತಾನ. ಅವರು ವರ್ಷದಲ್ಲಿ ಒಂದೊಂದು ಮೀಟಿಂಗ್ ಮಾಡ್ತಿದ್ರು. ನಮ್ಮದು ಕಂಪ್ಲೀಟ್ 6 to 7 ಕಂಟ್ರೀಸ್ ಏನಿದೆಯಲ್ಲ, ಇನ್ಕ್ಲೂಡಿಂಗ್ ಭೂಟಾನ್, ನೇಪಾಲ್, ಮಾಲ್ಡೀವ್ಸ್ ಮತ್ತು ಬರ್ಮಾ, ಮ್ಯಾನ್ಮಾರ್. ಸೊ ಅದು ಕೂಡ ಏನಪ್ಪ ಅಂದ್ರೆ ಕ್ರಮೇಣವಾಗಿ ಅದರದ್ದು ರೆಲೆವೆನ್ಸ್ ಹೋಗಿಬಿಡ್ತು. ಅಂದ್ರೆ ಈಗ ನಮ್ಮ ನೀವು ಬೇರೆ ಅಮೇರಿಕಾ, ರಷ್ಯಾ ಇವ್ರನ್ನ ಬಿಟ್ಬಿಟ್ರೆ ನೀವು ನಮ್ಮ ನೇಬರಿಂಗ್ ಸ್ಟೇಟ್ಸಲ್ಲಿ ಒಬ್ಬರು ನಮ್ಮ ಜೊತೆಗಿಲ್ಲ. ಕರೆಕ್ಟ್. ಬಾಂಗ್ಲಾದೇಶ ಇದುವರೆಗೆ ಚೆನ್ನಾಗಿದ್ದರು. ಯಾವಾಗ ಅಲ್ಲಿ ಕಲರ್ ರೆವಲ್ಯೂಷನ್ ಆಗಿ ಚೇಂಜ್ ಆಯಿತು, ಅಲ್ಲಿ ಏನಂತಂದ್ರೆ ಈಗ ದೇ ಆರ್ ಎನಿಮೀಸ್ ನಾವು. ಬಾಂಗ್ಲಾ, ಪಾಕಿಸ್ತಾನ ಅಕ್ಕಪಕ್ಕದಲ್ಲೇ. ನಮಗೆ ಟ್ರೆಡಿಷನಲ್ ಎನಿಮೀಸ್ ಚೈನಾ ಮತ್ತು ಪಾಕಿಸ್ತಾನ ಅಂತ ಇದ್ದೇ ಇದೆ. ಅಟ್ಲೀಸ್ಟ್ ಒಂದು ಫ್ರೆಂಡ್ ಆದ್ರೆ ಅದಲ್ಲ, ನಿಮ್ಮ ಏರ್ ಸ್ಪೇಸ್ ಕ್ಲಿಯರ್ ಆಗಿ ಇದು ಮಾಡ್ಬೋದು. ಅದ್ರ ಸಲುವಾಗಿ ಈ ರಿಲೇಷನ್ಸ್ ಬಂದಾಗ ನಾವು ಯಾಕೆ ಇರಾನ್ ನೆಗ್ಲೆಕ್ಟ್ ಮಾಡಿದ್ವಿ. ಇರಾನ್ ಜೊತೆಗೆ ಏನಂತಂದ್ರೆ ಅವರು ನಮ್ಮ ಇಂಡಿಯನ್ ಕರೆನ್ಸಿದಲ್ಲಿ ಆಯಿಲ್ ಕೊಡ್ತಾ ಇದ್ರು. ಅವ್ರ ಆಯಿಲು ಏನಪ್ಪ ಅಂದ್ರೆ ಒಂದು ಇಸ್ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಮತ್ತು ಲೆಸರ್ ರೇಟ್. ಆಮೇಲೆ ರಷ್ಯಾ ಸರಿ, ಇರಾನ್ ಮತ್ತೆ ಭಾರತದ ಸ್ನೇಹ ಸಂಬಂಧ ಹೇಗಿತ್ತು? ಕಾರಣ ಏನು ಈ ರೀತಿಯ ಒಂದು ಅಂತರವನ್ನು ಕಾಯ್ದುಕೊಳ್ಳೋದು? ಇದು ಫಾರಿನ್ ರಿಲೇಷನ್ಸ್ ಟೈಮ್ ಟು ಟೈಮ್ ಚೇಂಜ್ ಆಗ್ತವೆ. ಚೇಂಜ್ ಆಗ್ತಾವಂತಂದ್ರೆ ರಿಲೇಷನ್ಸ್ ಸ್ಟ್ರೇನ್ ಮಾಡ್ಕೋಬಾರ್ದು, ಕಂಪ್ಲೀಟ್ಲಿ ಶಟ್ ಡೌನ್ ಮಾಡ್ಕೋಬಾರ್ದು. ಈಗ ಏನಂತ ನಾವು ಒಂದು ವೇಳೆ 100 ಲೀಟರ್ಸ್ ಏನಪ್ಪ ಕ್ರೂಡ್ ಆಯಿಲ್ ಇದು ಮಾಡ್ತು ಅಂತಂದ್ರೆ ಒಂದು 40 ಲೀಟರ್ಸ್ ಇವ್ರ ತಗೋ, ಒಂದು 30 ಲೀಟರ್ಸ್ ಇವ್ರ ಹತ್ರ ತಗೋ, ಒಂದು 20 ಲೀಟರ್ಸ್ ಅವ್ರ ಹತ್ರ ತಗೋ. ಸೊ ಈ ಟೈಪು ಎಲ್ಲರ ಜೊತೆಗೆ ಏನಪ್ಪ ಅಂದ್ರೆ ಕ್ರೂಡ್ ಆಯಿಲ್ ಏನಪ್ಪ ಅಂದ್ರೆ ಟ್ರೇಡ್ ಏನಿದೆಯಲ್ಲ ಎಲ್ಲರ ಜೊತೆಗೆ ನೀನು ಸಂಪರ್ಕ ಚೆನ್ನಾಗಿರ್ಬೇಕಾಗಿತ್ತು. ಬಟ್ ಅಮೇರಿಕಾ ಒಂದು ಪ್ರೆಷರ್ ಏನು, ಸ್ಪೆಷಲಿ ಆಫ್ಟರ್ ಡೊನಾಲ್ಡ್ ಟ್ರಂಪ್ ಸೆಕೆಂಡ್ ಟೆನ್ಯೂರ್, ಇದಕ್ಕಿಂತ ಮೊದಲ ಟೆನ್ಯೂರ್ದಾಗ ಏನು ಅಷ್ಟೊಂದು ಇಂಟರ್ಫರೆನ್ಸ್ ಇರ್ತದಿಲ್ಲ ಜಾಯ್ ಬಿಡಂದು. ಇವ್ರು ಬಂದ ನಂತರ ಐ ವಿಲ್ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಒಂದು ದೊಡ್ಡ ನೆಪೋಲಿಯನ್ ಬಂದ್ಬಿಟ್ಟ. ಬಂದು ಎಲ್ಲ ಕಂಟ್ರೀಸ್ಗೆ ಈ ಸ್ಟಾರ್ಟೆಡ್ ಡಿಕ್ಟೇಟಿಂಗ್ ಟರ್ಮ್ಸ್. ನೀವು ಇರಾನ್ದಿಂದ ಆಯಿಲ್ ಪರ್ಚೇಸ್ ಮಾಡಬಾರ್ದು. ನಾವು ಯಾಕೆ ಒಪ್ಕೊಂಡಿವಿ? ಅದು ಒಂದು ಸಣ್ಣ ರಾಷ್ಟ್ರ ಕೆನಡಾ, ಐಲ್ ಮೇಕ್ ಯು ಏನಪ್ಪ ಅಂದ್ರೆ 51st ಸ್ಟೇಟ್ ಮಾಡ್ಕೊತೀನಿ ಅಂತ. ನಾನು ಏನಪ್ಪ ಅಂದ್ರೆ ಕೆನಡಾನ ಹಿಂಗೆ ಜಸ್ಟ್ ತೊಗೊಂಡು ಬಂದು ನನ್ನ ಕಂಟ್ರಿ ಜೊತೆ ಮಿಕ್ಸ್ ಮಾಡಿಬಿಡ್ತೀನಿ ನಾನು. ವಿಲ್ ಬಿ ದ 51st ಸ್ಟೇಟ್ ಅಂತ ಅವ್ರು ಶಟ್ ಅಪ್ ಕಾಲ್ ಕೊಟ್ಟರು. ಮೆಕ್ಸಿಕೋ ಅವು ಏನಂತಂದ್ರೆ ಸಣ್ಣ ಬಾಂಗ್ಲಾದೇಶ ಮತ್ತೇನು ಶ್ರೀಲಂಕಾ ಟೈಪ್ ಇರ್ತಕ್ಕಂಥ ರಾಷ್ಟ್ರಗಳು ಅವರು ಶಟ್ ಅಪ್ ಕಾಲ್ ಕೊಟ್ಟರು. ನಾವಿಷ್ಟು ದೊಡ್ಡ ರಾಷ್ಟ್ರ ಆಗಿ ಯಾಕೆ ಬೆಂಡ್ ಆದ್ವಿ, ಯಾಕೆ ಸೈಲೆಂಟ್ ಆದ್ವಿ, ಯಾಕೆ ನಮ್ಗೆ ಏನಪ್ಪ ಅಂದ್ರೆ ಸ್ಟ್ರಾಂಗ್ ಉತ್ತರಗಳು ಈಗೇನಪ್ಪ ಅಂದ್ರೆ ಅಮೆರಿಕ ವಿರುದ್ಧ. ಹೌದು, ಅಮೇರಿಕ ವಿರುದ್ಧ ಈಗ ನಾವು ಸಾಕಷ್ಟು ಡೆವಲಪ್ಡ್ ಇದ್ದೀವಿ. ನಾಟ್ ಲೈಕ್ 71 ವಾರದಲ್ಲಿದ್ದಾಗ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇದ್ದಾಗ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ನಾವು. ಎಲ್ಲಿ ವೆಸ್ಟ್ ಪಾಕಿಸ್ತಾನ, ಅವಾಗ ಯುದ್ಧ ಆದ ನಂತರ ಬಾಂಗ್ಲಾದೇಶ ಆಯಿತು, ಅಲ್ಲಿವರೆಗೆ ಪಾಕಿಸ್ತಾನದು.
ಯುದ್ಧ ಮಾಡಬೇಡ ಆ ಟೈಪ್ ಈ ಟೈಪ್ ಅಂತಕೊಂಡು ಈ ಮಿಸಸ್ ಗಾಂಧಿ ಅಲ್ಲಿ ಹೋಗಿ ಅಮೇರಿಕಾಗೆ ಅಂತ ತಿಳಿಸ್ತಾಳೆ ಗ್ರೌಂಡ್ ಸಿಚುವೇಶನಿಗೆ ಅದ ಟು ನೀನೇನಾದ್ರೂ ಅಟ್ಯಾಕ್ ಮಾಡಿದಿರಿ ಪಾಕಿಸ್ತಾನ ಮೇಲೆ ಅಂತಂದರೆ ಐ ವಿಲ್ ಸೆಂಡ್ 7th ಫ್ಲೀಟ್ ಅಂತ ಒಂದು ಬೆದರಿಕೆ. ಅದು ಎರಡನೇದನ್ನು ಇನ್ಸಲ್ಟ್ ಮಾಡ್ತಾರೆ. ಅಲ್ಲಿ ಅವ್ರ ಸಾಯಿಲ್ದಲ್ಲಿ ನಿಂತು ಅವ್ರಿಗೆ ಗರ್ಜಿಸಿ ಬಂದಿದ್ರು. ನೀವು ಏನಂತಂದ್ರೆ ನನ್ನ ರಾಷ್ಟ್ರಕ್ಕೆ ನನಗೇನು ಅನುಕೂಲ ಆಗ್ತದೆ, ನಾನು ಏನಪ್ಪ ಅಂತಂದರೆ ಇದು ತಗೊಳ್ತೀನಿ, ಯು ಆರ್ ನೋ ಒನ್ ಏನಪ್ಪ ಅಂದ್ರೆ ಈ ಯುದ್ಧ ಪೊಲಿಟಿಕಲ್ ಗೇಮ್ ಅಂತ ಅನ್ಸುತ್ತೆ. ಹೇಗೆ ಮೂರು ದೇಶಗಳ ನಡುವೆ ಈ ಪಾಲಿಟಿಕ್ಸ್ ಅಲ್ಲಿ ಇದು ಇಟ್ ಇಸ್ ಅ ಟ್ರೇಡ್. ಆಕ್ಚುಲಿ ಟ್ರಂಪ್ದು ಏನಂತಂದ್ರೆ ಈಸ್ ಬೇಸಿಕಲಿ ಬಿಸ್ನೆಸ್ ಮ್ಯಾನ್. ಎಲ್ಲ ಕಂಪ್ಲೀಟ್ ಎಕನಾಮಿಕ್ ಅಸೆಟ್ಸ್ ಆಲ್ ಓವರ್ ದ ವರ್ಲ್ಡ್, ರೇರ್ ಅರ್ತ್ ಮೆಟೀರಿಯಲ್ ಆಗಲಿ ಕ್ರೂಡ್ ಆಯಿಲ್ ಆಗಲಿ ಇವನ್ನೆಲ್ಲ ಕಂಟ್ರೋಲ್ ಮಾಡಿಬಿಟ್ರಂತಂದ್ರೆ ಅವ್ರು ಆರಾಮ್ಸಾಗಿ ಅಮೇರಿಕ ತನ್ನ ಸ್ಥಾನ ರೀಚ್ ಮಾಡ್ಬೋದಲ್ಲ. ಒಂದಂತೂ ಮಿಲಿಟರಿ ಪವರು ಮಿಲಿಟರಿ ಪವರ್ ಅಂತ ಎಲ್ಲದಕ್ಕಿಂತ ಫಸ್ಟ್ ಇದೆ ಅವ್ರದ್ದು. ಇಡೀ ಸೂಪರ್ ಪವರ್ ಅಂತ ಹೇಳ್ಬೋದು. ಅಷ್ಟು ಎಕ್ವಿಪ್ಮೆಂಟ್ ಇದೆ, ಏರ್ಕ್ರಾಫ್ಟ್ಸ್ ಇದೆ, ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದೆ, ಶಿಪ್ಸ್ ಇದೆ. ಬರೀ ಇವಿದ್ರೆ ಆಗೋದಿಲ್ಲಲ್ಲ. ನಿಮ್ಮ ನೇಬರ್ಸಲ್ಲಿ ಯಾರ ಜೊತೆಗೆ ನಿಮಗೆ ಫೈಟ್ ಇಲ್ಲ. ಇವ್ನು ತಗೊಂಡು ಏನು ಮಾಡ್ತೀರಿ? ವೈ ಡು ಹ್ಯಾವ್ ದಿಸ್ ಮಚ್ ಬಿಗ್ ಆರ್ಮಿ? ಇವು ಯಾಕೆ ಬೇಕಂದ್ರೆ ಇಡೀ ವರ್ಲ್ಡ್ಗೆ ಏನಪ್ಪ ಅಂತಂದ್ರೆ ಜಗಳ ಹಚ್ಚಬೇಕು. ಒಂದು ಆರ್ಮ್ಸ್ ಲಾಬಿ ಇರ್ತದೆ. ಆರ್ಮ್ಸ್ ಲಾಬಿ, ಒಂದು ರಿಯಲ್ ಎಸ್ಟೇಟ್ ಲಾಬಿ. ಏನಪ್ಪ ಮೊದಲು ಹೋಗಿ ಬಂಬಾರ್ಡ್ಮೆಂಟ್ ಮಾಡ್ರಿ, ಆಮೇಲೆ ನಾವು ಕನ್ಸ್ಟ್ರಕ್ಷನ್ ಮಾಡಕ್ಕೆ ಹೋಗ್ತೀವಲ್ಲ, ಅದೇ ಟೈಪ್ ಆರ್ಮ್ಸ್ ಲಾಬಿ. ನಾನು ಒಂದು ಉದಾಹರಣೆ ಹೇಳ್ತೀನಿ. ನೀವು ಎಷ್ಟು ಟೆರರ್ ಆರ್ಗನೈಸೇಷನ್ಸ್ ತಗೊಳ್ರಿ, ನೀವು ಇದು ಏನಪ್ಪ ಅಂದ್ರೆ ಹಿಜ್ಬುಲ್ಲಾ ತಗೋರಿ, ಹುತೀಸ್ ತಗೋರಿ, ಹಮಾಸ್ ತಗೋರಿ, ಆಮೇಲೆ ಏನಂತಂದ್ರೆ ಇಲ್ಲಿ ಕುರ್ದಿಸ್ತಾನ್ ಅಂತ ಇಲ್ಲಿ ತಗೋರಿ, ಅಫ್ಘಾನ್ ತಾಲಿಬಾನ್ ತಗೋರಿ, ಅವ್ರಿಗೆಲ್ಲ ನೀವು ಟೆರರ್ IS ತಗೋರಿ. ಸಿರಿಯಾದಲ್ಲಿ ಇದು ಏನಾಯ್ತು, ನೀವು ಈಸಿಯಾಗಿ ಬ್ರ್ಯಾಂಡ್ ಮಾಡ್ತಾರೆ ಅವರು ಟೆರರಿಸ್ಟ್ ಅಂತ ತಿಳ್ಕೊಂಡು. ದೆನ್ ಯು ಬ್ರ್ಯಾಂಡ್ ದಟ್ ನೇಷನ್ ಈಸ್ ಆಲ್ಸೋ ಟೆರರಿಸ್ಟ್ ಸ್ಟೇಟ್ ಅಂತ ತಿಳ್ಕೊಂಡು ಯಾರು ವೆಪನ್ ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಉಪಯೋಗ ಮಾಡ್ತಾ ಇದ್ದಾರಲ್ಲ, ಅವ್ರು ವೆಪನ್ ಇರ್ದಿದ್ರೆ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. 99% ಅಮೆರಿಕನ್ ವೆಪನ್ಸ್ ಅವು. ನಿಮ್ಮ ವೆಪನ್ ಕೊಡ್ತಕ್ಕಂಥ ದೇಶ ಟೆರರಿಸ್ಟ್ ಸ್ಟೇಟ್ ಅಲ್ಲ, ಅವರು ಯೂಸ್ ಮಾಡ್ಕೊಂಡು ಮನುಷ್ಯರು ಟೆರರಿಸ್ಟ್. ಸೊ ದಿಸ್ ಇಸ್ ದ ಡಬಲ್ ಸ್ಟ್ಯಾಂಡರ್ಡ್. ಬಟ್ ಈ ಒಂದು ಇರಾನ್ದಲ್ಲಿ ದೇ ಬರ್ಂಟ್ ದರ್ ಫಿಂಗರ್ಸ್. ಅದು ಇಟ್ ವಾಸ್ ಇನ್ ಹರಿ, ಅಥವಾ ಈ ಫೆಲ್ ಇಂಟು ದ ಟ್ರ್ಯಾಪ್ ಆಫ್ ನೇತನ್ಯಾಹು ಅಂದ್ರೆ ಒಳ್ಳೆ ಒಂದು ಟಾರ್ಗೆಟ್ ಸಿಕ್ಕಿದೆ. ಖಾಮೇನಿ ಪ್ಲಸ್ 48 ಏನಪ್ಪ ಅಂದ್ರೆ ಟಾಪ್ ರ್ಯಾಂಕಿಂಗ್ ಜನರಲ್ಸ್, ಸೈಂಟಿಸ್ಟ್, ಅವರೆಲ್ಲ ಡಿಸಿಷನ್ ಮೇಕಿಂಗ್ ಬಾಡಿ ಇದೆ. ಓಡೋಣ ಅಂತ ಅಂದ್ಕೊಳ್ಳಿ, ಎಸ್ ಅಂತ ಅಂದ್ಬಿಟ್ಟು ಆಫ್ಟರ್ ಎಫೆಕ್ಟ್ ಏನಾಗ್ತದೆ ಅಂತ ಇದು ಮಾಡಿದ್ರೆ ಅದಕ್ಕೆ ಹಿಂದೆ ಒಂದು ಸರ್, ಆರಂಭದಲ್ಲಿ ನೀವು ನಿರೀಕ್ಷೆ ಮಾಡಿದ್ರ ಅಂದ್ರೆ ಮೂರು ದೇಶಗಳ ಮಧ್ಯೆ ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಇಷ್ಟು ದಿನಗಳ ತನಕ ಇದು ಮುಂದುವರಿಯಲ್ಲ, ಆರ್ಥಿಕವಾಗಿ ಇಷ್ಟೊಂದು ಎಫೆಕ್ಟ್ ಆಗಲ್ಲ ಅಂತ ನೋಡಿದಾಗ, ಈಗಿನ ಪರಿಸ್ಥಿತಿ ನೋಡಿದಾಗ ಹಂಗಾಗತ್ತೆ ಅಂತ ಮೊದಲೇ ಗೊತ್ತಿತ್ತು? ಹೇಗೆ ಆರ್ಥಿಕವಾಗಿ ಅಷ್ಟೊಂದು ಚರ್ಚೆ ಮಾಡಿದ್ದಿಲ್ಲ. ಲಾಸ್ಟ್ ಟೈಮ್ ಒಂದು 12 ದಿವಸ ವಾರ ಬಿಟ್ವೀನ್ ಇರಾನ್ ಅಂಡ್ ಇಸ್ರೇಲ್ ಅಮೆರಿಕ ಇಂಟರ್ಫಿಯರ್ ಆಗಿದ್ದಿಲ್ಲ. ಹೌದು, ಅಮೆರಿಕ ಲಾಸ್ಟ್ ಮೂಮೆಂಟದಲ್ಲಿ B-2 B-52 ಬಾಂಬರ್ಸ್ ತೊಗೊಂಡು ಬಂದು ನತಾಂಜ್ ಮತ್ತು ಅದು ಕೆಲವೊಂದು ಇದಿದೆ ಅವ್ರದ್ದು, ಎಲ್ಲಿ ಸಸ್ಪೆಕ್ಟೆಡ್ ಯುರೇನಿಯಮ್ ಅಥವಾ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಎನ್ರಿಚ್ಮೆಂಟು ಅದು ಇದು ಆಗ್ತಕ್ಕಂಥ ಕೆಲವೊಂದು ಕ್ಷೇತ್ರಗಳೇನು ಅಲ್ಲಿ ಬಂದು ಬಂಬಾರ್ಡ್ಮೆಂಟ್ ಮಾಡಿ ಹೋಗಿದ್ದು. ಹೋಗಿನ ಅಷ್ಟೇ ಸೀಸ್ ಫೈರ್ ಅಂತಂದರು. ಅವರು ಅಮೆರಿಕನ್ ಏನು ಕ್ಲೇಮ್ ಮಾಡಿದ್ರೆ ನಾವೆಲ್ಲ ಡಿಸ್ಟ್ರಾಯ್ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಬಟ್ ಇರಾನ್ದವ್ರು ಅದಕ್ಕಿಂತ ಮೊದಲೇ ಇವರೆಲ್ಲ ಮೆಟೀರಿಯಲ್ ಶಿಫ್ಟ್ ಮಾಡಿಬಿಟ್ಟಿದ್ರು. ಬಾಂಬರ್ಸ್ಗೆ ಆ ಕೆಪಾಸಿಟಿ ಇದೆ. ಆ ಸ್ಟೆಲ್ತ್ ಬಾಂಬರ್ B-2 ಬಾಂಬರ್ನ ರಡಾರ್ದಲ್ಲಿ ಡಿಟೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಫಸ್ಟ್ ಕ್ಲಾಸ್ ನೈಟ್ ಗೋಸ್ಟ್ ಬಂದಂಗೆ ಬರ್ತದೆ. ಅಂದರೆ ಅದು ಒಂದೊಂದು ಬಾಂಬ್ ಏನಂತಂದರೆ 14 tons ಆಫ್ ಬಾಂಬ್ ಇಟ್ ಕ್ಯಾರೀಸ್. 14 tons ಒಂದು ಟ್ರಕ್ ಬೆಳೆಸಿದಂಗೆ ಅದು. ಅಷ್ಟು ಪೆನೆಟ್ರೇಟಿಂಗ್ ಬಾಂಬ್ಸ್ ಹಾಕಿ ಕ್ಲೇಮ್ ಏನು ಮಾಡ್ಕೊಂಡು ನಾವೆಲ್ಲ ಇರಾನ್ದೆಲ್ಲ ಏನಪ್ಪ ಅಂದರೆ ನಷ್ಟ ಮಾಡ್ಕೊಂಡು ಬಂದೀವಿ. ನೀವು ಯಾವಾಗಲೂ ನಷ್ಟ ಮಾಡ್ಕೊಂಡು ಬಂದ ಮೇಲೆ ಕ್ಲೇಮ್ ಮಾಡಿದ ಮೇಲೆ ಈಗ ಮಾತುಕತೆ ಆಗ್ಬೇಕಾದ್ರೆ ನೀವು ನ್ಯೂಕ್ಲಿಯರ್ ಹೋಗ್ಬೇಡ್ರಿ, ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡಬೇಡ್ರಿ, ನ್ಯೂಕ್ಲಿಯರ್ ವಿಷಯ ಮತ್ತೆ ಯಾಕೆ ಬಂತೇವೆ? ಸೊ ನಾವು ಲಾಸ್ಟ್ ಟೈಮ್ ಹೇಳಿದೆ ಡೆಫಿನೆಟ್ಲಿ ಇರಾನಿಗೆ ಮತ್ತೇನಾದರೂ ಇವರು ಅಟ್ಯಾಕ್ ಮಾಡಿದ್ರಪ್ಪ ಅಂದರೆ ಇರಾನ್ನ ಸ್ಟ್ರೆಂತ್ ಎಷ್ಟಿದೆ, ಯಾವಾಗ ಮಿಸೈಲ್ ಏನಪ್ಪ ಅಂದ್ರೆ ಇಸ್ರೇಲ್ ಮೇಲೆ ಟೆಲ್ ಅವೀವ್ ಮೇಲೆ ಬೆಳಕು ಶುರುವಾದವಲ್ಲ, ಡೋಂಟ್ ಅಂಡರ್ ಎಸ್ಟಿಮೇಟ್ ದೆಮ್, ದೇ ಹ್ಯಾವ್ ಗಾಟ್ ಅ ಬಿಗರ್ ಪ್ಲ್ಯಾನ್ ಅಂತ ನಾನು ಲಾಸ್ಟ್ ಟೈಮ್ ಲಾಸ್ಟ್ ಜೂನ್ದಲ್ಲಿ ಹೇಳಿದ್ದೆ. ಇದೇ ಸೆಕೆಂಡ್ ಡೇ ಕೂಡ ಹೇಳಿದ್ದೆ ನಾನು. ಅಂದ್ರೆ ಈಗ ಇರಾನ್ ಹೇಳ್ತಾ ಇರುವಂತದ್ದು, ನೀವು ಆರಂಭ ಮಾಡಿದ್ರಿ, ನಾವು ಎಂಡ್ ಮಾಡ್ತೀವಿ. ಇದು ಇರಾನ್, ದಟ್ ಇಸ್ ಅಮೆರಿಕ ಇರಲಿ ಅಲ್ಲಿ ನಮ್ಮ ಕೈಲಿ ಎಲ್ಲಿ ತನಕ ಶಕ್ತಿ ಇರುತ್ತೆ ಅಲ್ಲಿ ತನಕ ನಾವು ಹೋರಾಡ್ತೀವಿ ಅನ್ನೋದು ಈ ಪ್ಲಾನ್ ಇರಾನ್ದು ಈಗಿದೆ. ಈಗ ಇರಾನ್ಗಿದೆ. ಇರಾನ್ ಸಲುವಾಗಿ ಸೀಸ್ ಫೈರ್ ಸಲುವಾಗಿ ಬ್ಯಾಕ್ ಡೋರ್ ಡಿಪ್ಲೊಮಸಿ ನಡೀತಾ ಇದೆ. ಸೀಸ್ ಫೈರ್ ಯಾರು ಮುಂದೆ ಬರ್ತಿದ್ದಾರೆ? ಟ್ರಂಪ್ ಮುಂದೆ ಬರ್ತಿದ್ದಾನೆ. ಟ್ರಂಪ್ನ ಮಾತು ಯಾರು ಕೇಳ್ತಾ ಇಲ್ಲ. ಅವ್ರು ಏನಂತಾರೆ, ಸೀಸ್ ಫೈರ್ ನಾಳೆ ಮಾಡ್ತೀವಿ ನಾವು. ಇರಾನ್ ಹೇಳೋದು ನಮ್ದು 3 ಕಂಡೀಷನ್ಸ್ ಫುಲ್ಫಿಲ್ ಮಾಡ್ರಿ.
ನಾಳೆ ಸೀಸ್ ಫೈರ್ ಮಾಡ್ತದೆ. ಇವು ಕಂಡೀಷನ್ ಫುಲ್ಫಿಲ್ ಮಾಡೋಕ್ಕೆ ಇವ್ರಿಗೆ ಆಗೋದೇ ಇಲ್ಲ ಅದು. ಅಂಥ ಕಂಡೀಷನ್ಸ್ ಅಂದರೆ ಹಂಗೆ ನೋಡಿದರೆ ಸಿಂಪಲ್ ಕಂಡೀಷನ್ಸ್ ಅವ. ಯುದ್ಧ ಮಾಡಿದವ್ರು ನೀವು ನಮ್ಗೆ ಎಷ್ಟೆಷ್ಟು ಲಾಸ್ ಆಗ್ಯದ ಎಲ್ಲ ಎಕನಾಮಿಕ್ ರಿಯಂಬರ್ಸ್ಮೆಂಟ್ ಮಾಡಬೇಕು. ಆಮೇಲೆ ಮುಂದೆ ನಾವು ಅಟ್ಯಾಕ್ ಮಾಡೋದಿಲ್ಲ ಅಂತ ಒಂದು ಗ್ಯಾರಂಟಿ ಕೊಡಬೇಕು, ನಿಲ್ಲಿಸಬೇಕು. ಆಮೇಲೆ ಅದು ಎಕನಾಮಿಕ್ ಸ್ಯಾಂಕ್ಷನ್ಸ್ ನಮಗೆ ಆದಂಥ ಲಾಸ್ ಇನ್ನು ಮುಂದೆ ಸ್ಯಾಂಕ್ಷನ್ಸ್ ಹಾಕಬಾರ್ದು, ಮತ್ತು ಎಕನಾಮಿಕ್ ಸ್ಯಾಂಕ್ಷನ್ಸ್ ಆದಂಥ ಲಾಸ್ ಕೂಡ ರೀಕೂಪ್ ಮಾಡಬೇಕು. ನಮಗೆ ಲೆಜಿಟಿಮೇಟಿ ನಮ್ಗೆ ಏನಪ್ಪ ಇಂಡಿಪೆಂಡೆಂಟ್ ನೇಷನ್ ಆಗಿ ಆಳಕ್ಕೆ ನಮ್ಮನ್ನು ಬಿಟ್ಬಿಡ್ಬೇಕು ಅಂತ. ಸೊ ಇವ್ರು ಅಮೇರಿಕೆಗೆ ಇದು ಒಪ್ಪೋದು ಆಗೋದಿಲ್ಲ. ಈಗ ಟ್ರಂಪ್ಗೆ ಏನಾಗಿದೆ ಅಂದರೆ ಈಗ ಏನಪ್ಪ ಅಂದರೆ ಈಗ ಕೆಲವೊಮ್ಮೆ ಐ ಡಿಸ್ಟ್ರಾಯ್ಡ್ ದರ್ ಏರ್ ಫೋರ್ಸ್, ಐ ಡಿಸ್ಟ್ರಾಯ್ಡ್ ದರ್ ನೇವಿ, ಐ ಡಿಸ್ಟ್ರಾಯ್ಡ್ ಎವ್ರಿಥಿಂಗ್, ನಥಿಂಗ್ ಇಸ್ ದೇರ್ ಇನ್ ದ ಗ್ರೌಂಡ್ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಆನ್. ಸರ್, ಇನ್ನೊಂದು ಈ ಇಸ್ರೇಲ್ ಮತ್ತು ಅಮೆರಿಕವನ್ನು ಎರಡು ದೇಶವನ್ನು ಎದುರಿಸುವಂತಹ ಸಾಮರ್ಥ್ಯ ಇದೆಯಾ ಇರಾನ್ಗೆ? 100% ಇದೆ, 100% ಇದೆ. ಆ್ಯಂಡ್ ಐ ವೋಂಟ್ ಬಿ ಸರ್ಪ್ರೈಸ್ಡ್ ಒಂದು ವೇಳೆ ನ್ಯೂಕ್ಲಿಯರ್ ವೆಪನ್ ಲಾಸ್ಟ್ ಟೈಮ್ ಇದೆಯೋ ಇಲ್ಲೋ ಅಂತ ಸ್ವಲ್ಪ ಡೌಟ್ 50-50 ಇದರಲ್ಲಿತ್ತು. ಈಗ ಏನಂತಂದರೆ ಟಾರ್ಗೆಟ್ ನಾವು ಚೂಸ್ ಮಾಡ್ತೀವಿ ನ್ಯೂಕ್ಲಿಯರ್ ವೆಪನ್ಗೆ ಅಂತ ಹೇಳ್ತಾರೆ ಅವರು. ಅಂದರೆ ದಟ್ ಮೀನ್ಸ್ ಇದೇ ಇಲ್ಲದ ಪ್ರಶ್ನೆ ಹೋಗೇ ಬಿಡ್ತದು. ನಾವು ಎಲ್ಲಿ ಹಾಕ್ತೀವಿ ಅಂತ ಟಾರ್ಗೆಟನ್ನು ಹೇಳ್ತೀವಿ ಅಂತ ಹೇಳ್ಯಾರ. ದಟ್ ಮೀನ್ಸ್ ಅದು ಏನತ್ತಂದ್ರೆ ಅವರು ಅಂದರೆ ಶಕ್ತಿ ಇರೋ ತನಕ ನಾವು ಹೋರಾಡ್ತೀವಿ, ಸ್ವಾಭಿಮಾನ ದೇಶ. ಇವರು ಯಾರಿಗೆ ಬೇಕಾದ್ರೂ ಸ್ವಾಭಿಮಾನ ಇರುತ್ತೆ. ಈಗ ಪೆಟ್ ತಿಂದಿರೋಂಥ ಇರಾನ್ ಹೆಂಗೆ ಸುಮ್ಮನೆ ಇರಕ್ಕೆ ಸಾಧ್ಯ? ಮೂರನೇ ವ್ಯಕ್ತಿ ಪ್ರವೇಶ ಮಾಡಬೇಕಲ್ಲಿ, ಆಯ್ತು ನಿಲ್ಲಿಸಿ ಅಂತ ಹೇಳಬೇಕು. ಬಟ್ ಯಾರು ಇಲ್ಲ ಅಲ್ಲಿ, ಅದೇ ಸಮಸ್ಯೆ ಆಗ್ತಾ ಇರೋದು. ಯಾರು ಇಲ್ಲ ಅಂತಂದ್ರೆ ಇವ್ರಿಗೆ ಇದ್ರಾಗ ಬೆನಿಫಿಷರಿ ಯಾರ ನೀವು ಯಾಕೆ ಎಲ್ಲಿವರೆಗೆ ನಿಮ್ಗೆ ಶಕ್ತಿ ಇರ್ತದೆ ನೀವು ಹೋರಾಡ್ರಿ. ಚೈನಾ ಡಸಂಟ್ ವಾಂಟ್ ಇದು ಸ್ಟಾಪ್ ಆಗಲಿಕ್ಕೆ ಚೈನಾ ಫೇವರಬಲ್ ಇಲ್ಲ. ಯಾಕಂದ್ರೆ ಅವ್ರಿಗೆ ಫಸ್ಟ್ ಕ್ಲಾಸ್ ಬಿಸ್ನೆಸ್ ನಡೀತಾ ಇದ್ದು, ತಮ್ಗೆ ಏನೇನೇನು ಎಫೆಕ್ಟ್ ಆಗ್ತಾ ಇದೆ. ಆಮೇಲೆ ಏನಂತಂದ್ರೆ ರಷ್ಯಾ ಒಂದು ವೇಳೆ ಇಲ್ಲಿ ಸಕ್ಸಸ್ ಆಯ್ತಂತಕ್ಕೂ ಸೀಸ್ ಫೈರ್ ಆದ ಕೂಡಲೇ ಮುಂದೆ ಇವ್ರು ಯುದ್ಧ ಮಾಡೋದಿಲ್ಲ, ಅಗ್ರೆಷನ್ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಈ ಮಕ್ಕಳು ಏನಪ್ಪ ಅಂದ್ರೆ ಮಾತುಕತೆ ಆಡೋಕೆ ಬಾಬಾ ಅಂತ ತಂದು ಏನಪ್ಪ ಅಂದ್ರೆ ದೇವರ ಇರಾನ್ ಆಲ್ಮೋಸ್ಟ್ ರೆಡಿ ಇತ್ತು. ನಿಮ್ಗೆ ಏನೇನು ಕಂಡೀಷನ್ಸ್ ನೀವು ಹಾಕ್ತೀರ ಅದಕ್ಕೆಲ್ಲ ಫುಲ್ಫಿಲ್ ಮಾಡೋಕ್ಕೆ ರೆಡಿ ಇದ್ದಾರೆ ಅವ್ರಿಗೆ. ನಾವು ವಿಲ್ ನಾಟ್ ಗೋಯಿಂಗ್ ಫಾರ್ವರ್ಡ್, ವಿ ವಾಂಟ್ ಪೀಸ್ ಅಂತಕೊಂಡು ಒಂದು ಕಡೆ ಮಾತುಕತೆ ಹೋಗಿ ಬೆನ್ನಿಂದ ಏನಂತಂದ್ರೆ ಚೂರಿ ಹಾಕಿದರೆ ಮಾತುಕತೆ ಫೈನಲ್ ಸ್ಟೇಜ್ ಇದ್ದಾರೆ. ಒಮನ್ ಫಾರಿನ್ ಮಿನಿಸ್ಟರ್ ಈಸ್ ಅಡ್ಮಿಟೆಡ್ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಇರಾನ್ ಟರ್ಮ್ಸ್ ಬಂದಿದ್ರು. ನಾವು ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ದಷ್ಟೇ ಭಯ ಅದ ಅವರಿಗೆ, ಇಸ್ರೇಲ್ಗಾಗಲಿ ಅಮೆರಿಕಾಗಲಿ ನ್ಯೂಕ್ಲಿಯರ್ ವೆಪನ್ ಮಾಡಬಾರ್ದು. ಆಯ್ತು, ನ್ಯೂಕ್ಲಿಯರ್ ಫೆಸಿಲಿಟಿ ಏನಿದೆ 0 ಲೆವೆಲ್ಗೆ ತರ್ತಾರೆ. ಸರ್, ನೀವು ಹೇಳ್ದಂಗೆ ಈ ಯುದ್ಧ ಕೆಲವರಿಗೆ ಲಾಭನೂ ಇದೆ ಅಂತ ಹೇಳ್ತಾರೆ, ಕೆಲವರಿಗೆ ಲಾಭ ಇದೆ, ಪ್ಲಾನ್ ತಕ್ಕಂತೆ ನಡೀತಾ ಇದೆ ಅಂತ ಹೇಳ್ತಾರೆ. ರಷ್ಯಾಗೆ ಫುಲ್ ಲಾಭ ಇದೆ. ಸರ್, ನೀವು ಆಗಲೇ ಹೇಳಿದ್ರಿ ಅಂದರೆ ಈ ಯುದ್ಧ ಆಲ್ಮೋಸ್ಟ್ ಅಲ್ಲಿ ಬಹಳಷ್ಟು ದೇಶಗಳಿಗೆ ಎಫೆಕ್ಟ್ ಇರ್ಬೋದು, ಬಟ್ ಕೆಲವೊಂದು ದೇಶಗಳಿಗೆ ಇದು ಒಳ್ಳೆಯದು ಅಂತ ಹೇಳ್ತಾ ಇದೆ. ಅಂದರೆ ಎರಡು ದೇಶವನ್ನು ಮೆನ್ಷನ್ ಮಾಡಿದ್ರಿ, ಚೀನಾ ರಷ್ಯಾಗೆ ಇದು ಒಳ್ಳೆಯದೇ ಆಗತ್ತೆ, ಇದರಿಂದ ಏನು ಎಫೆಕ್ಟ್ ಆಗಲ್ಲ ಅಂತ. ಯಾವ ರೀತಿಯಾಗಿ? ಈಗ ನೋಡಿ, ಅಮೇರಿಕಾ ಬೈ ಚಾನ್ಸು ಇದರಲ್ಲಿ ಸಕ್ಸಸ್ ಆಯ್ತಂತಕ್ಕೂ ರೆಜಿಮ್ ಚೇಂಜ್ ಆಯಿತು. ಇರಾನ್ಗೆ ಏನಪ್ಪ ಅಂದರೆ ಕಂಪ್ಲೀಟ್ ಶಾನ ಏನಪ್ಪ ಅಂದರೆ ಕೂಡಿಸಿದ್ರಂತಕ್ಕೂ ಇತ್ತಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗಿಬಿಡ್ತದೆ. ಯಾರ್ದು? ಡೊನಾಲ್ಡ್ ಟ್ರಂಪ್ದು. ವೆನಿಜುವೆಲಾ ಪ್ರೆಸಿಡೆಂಟನ್ನು ಲಿಫ್ಟ್ ಮಾಡಿದೆ. ಆಮೇಲೆ ಏನಂತಂದರೆ ಎಲ್ಲ ದೇಶಕ್ಕೆ ಏನಪ್ಪ ಅಂದರೆ ಥ್ರೆಟ್ ಕೊಡ್ತಾನೆ, ನಾನು ಅಷ್ಟು ಟ್ಯಾರಿಫ್ ಇಷ್ಟು ಟ್ಯಾರಿಫ್ ಅಂತ ಒಂದು ಟ್ಯಾರಿಫ್ ವಾರ ಒಂದಿದೆ. ಆಮೇಲೆ ಇಲ್ಲಿ ಸಕ್ಸಸ್ಗಿಂತ ಸಿಕ್ತಪ್ಪ ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಅತಂದು ಅಲ್ಟಿಮೇಟ್ ಟಾರ್ಗೆಟ್ ಚೈನಾ. ನೆಕ್ಸ್ಟ್ ಈ ವಿಲ್ ಅಟ್ಯಾಕ್ ಇಸ್ ದ ಟರ್ಕಿ. ಯಾರು ಮಿಲಿಟರಿಲಿ ಸ್ವಲ್ಪ ಮಿಡ್ಲ್ ಈಸ್ಟದಲ್ಲಿ ಪವರ್ಫುಲ್ ಆಗ್ತಾ ಇದ್ದಾರಲ್ಲ, ದೇ ವಿಲ್ ಕಟ್ ಡಮ್ ಟು ಸೈಜ್. ನೆಕ್ಸ್ಟ್ ಟರ್ಕಿ, ನೆಕ್ಸ್ಟ್ ಏನಂತಂದರೆ ರಷ್ಯಾದವರು ಅಲ್ಲಿ 3 ವರ್ಷದಿಂದ ಇದು ಅಮೇರಿಕನ್ ಕ್ರಿಯೇಟೆಡ್ ವಾರ್ ಅದು. ಇಲ್ಲಿ ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಕಲರ್ ರೆವಲ್ಯೂಷನ್ ಆಯ್ತಲ್ಲ, ಎಲ್ಲ CIA ಇಸ್ ಇನ್ವಾಲ್ವ್ ಇನ್ ದಟ್. ಸೊ ಇದೆಲ್ಲ ಮಾಡ್ತಾ ಏನಪ್ಪ ಅಂದ್ರೆ ಇಲ್ಲಿ ಸೆಟ್ ಬ್ಯಾಕ್ ಆಯ್ತು ಅಂತಂದ್ರೆ ಇನ್ನು ಮುಂದೆ ಇಂಥ ಅಡ್ವೆಂಚರ್ ಜಾಸ್ತಿ ಆಗೋದು. ಇಲ್ಲಿ ಏನಾದರೂ ಸಕ್ಸಸ್ ಕಂಡು ಬಂತಂತಂದ್ರೆ ದೆನ್ ಒಂದು ಮ್ಯಾಪ್ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ಕಂಟ್ರಿ ಈಗ ಯುದ್ಧ ನಡೆದಿದೆ. ಕ್ಯೂಬನ್ ನಾನು 2 ದಿವಸ ತೊಗೊತೀನಿ ಅಂತಕೊಂಡು ಈ ಹ್ಯಾಸ್ ಗಿವನ್ ಸ್ಟೇಟ್ಮೆಂಟ್. ಇವರು ಕ್ಯೂಬಾದಲ್ಲಿ ಮೊದಲು ರೂಲರು ಪಕ್ಕದ ರಾಷ್ಟ್ರ ಅದು, ಫಿಡೆಲ್ ಕ್ಯಾಸ್ಟ್ರೋ ಅಂತಿದ್ದ. ಫಿಡೆಲ್ ಕ್ಯಾಸ್ಟ್ರೋ ಅವನ ಮೇಲೆ 600 ಅಸಾಸಿನೇಷನ್ಸ್ ಅಟೆಂಪ್ಟ್ಸ್ ಮಾಡಿದರು. ಬಟ್ ಈ ಏನಪ್ಪ ಸಕ್ಸೆಡೆಡ್ ಇನ್ ಎಸ್ಕೇಪಿಂಗ್. ಸೊ ಅವರು ಆ ಟೈಮ್ದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಬಗ್ಲಿಲ್ಲ. ಈಗ ಏನಂತಂದ್ರೆ ನಾನು ಕ್ಯೂಬಾ ತೊಗೋತೇನೆ. ಈಗ ಏನಾಗ್ಬಿಟ್ಟದ ಅಮೇರಿಕನ್ ಜನತೆಗೆ ಈತ ಏನಂತಂದ್ರೆ ಇವನು ಮೂರ್ಖ ಹೋಗಿ ಎಲ್ಲರಿಗೂ ಏನಂತಂದ್ರೆ ಈ ಹ್ಯಾಸ್ ಬಿಕಮ್ ಎ ಪೇನ್. ಯಾಕಂದ್ರೆ ವರ್ಲ್ಡ್ದಲ್ಲಿ ಒಂದು ಏನಂತಾರೆ ಪಬ್ಲಿಕ್ ಒಪಿನಿಯನ್ ಏನು ಜನರೇಟ್ ಆಗಿಬಿಡ್ತಂದ್ರೆ ಇದು ಅಮೇರಿಕನ್ ಮಿಸ್ಟೇಕ್ ಆದ. ಇರಾನ್ ಜೊತೆಗೆ ಸಿಂಪತಿ ಬಂತು.
ಹೌದು. ಇರಾನ್ ಜೊತೆಗೆ ಆಲ್ ಟುಗೆದರ್. ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಈ ಇರಾನ್, ಕುವೈತ್ ಆಗಿರ್ಬೋದು, ದುಬೈ ಮತ್ತೆ ಎಲ್ಲೆಲ್ಲಿ ಅಮೆರಿಕದ್ದು ಸೇನಾ ನೆಲೆಗಳಿದೆ ಅಲ್ಲಿ ಅಟ್ಯಾಕ್ ಮಾಡ್ತವೆ. ಆದ್ರೂ ಕೂಡ ಬೇರೆ ದೇಶಗಳು ಇರಾನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ರೆಡಿ ಇಲ್ಲ. ನೀವು ಹೇಳಿದಂಗೆ ಸಿಂಪತಿ ಅಂದ್ರೆ ಇರಾನ್ ಎರಡು ದೇಶಗಳು ಮುಗಿ ಬೀಳ್ತಾ ಇರೋದ್ರಿಂದಾಗಿ ಇರಾನ್ ಮೇಲೂ ಕೂಡ ಯಾವುದೇ ದೇಶ ಅಟ್ಯಾಕ್ ಮಾಡೋಕ್ಕೆ ಮುಂದಾಗ್ತಾ ಇಲ್ಲ. So, ಇದು ಅಮೆರಿಕಗೆ ಹಿನ್ನಡೆ. ಅಮೆರಿಕಗೆ ಹಿನ್ನಡೆ ಡೆಫಿನೆಟ್ಲಿ. ಇವ್ರು ಏನು ಮಾಡಿದ್ರು, ಮೊದಲೇ ತಮ್ಮ ಟಾರ್ಗೆಟ್ ಚೂಸ್ ಮಾಡ್ಕೊಂಡ್ರು. ಯಾರು ಇವ್ರು ವಾರ್ನ್ ಮಾಡಿದ್ರು ಇರಾನ್ದವರು, ಎಲ್ಲೆಲ್ಲಿ ಅಮೇರಿಕನ್ ಬೇಸಸ್ ಅವ ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದರು. ಲಾಸ್ಟ್ ಜೂನ್ದಲ್ಲಿ 12 ದಿವಸ ವಾರದಾಗ ಒಂದು ಬೇಸ್ ಮೇಲೆ ಅಟ್ಯಾಕ್ ಮಾಡಿದನ್ನು ತೋರಿಸಿದ್ರು, ಒಂದು ಮಿಲಿಟರಿ ಬೇಸ್ ಮೇಲೆ. ಐ ಥಿಂಕ್ ಇಟ್ ವಾಸ್ ಬಹರೈನ್ ಆರ್ ಸಮಥಿಂಗ್. ಅಲ್ಲಿ ನೆವಲ್ ಬೇಸ್ ಇತ್ತು, ಅಲ್ಲಿ ಅಟ್ಯಾಕ್ ಮಾಡಿ ಏನಂತಂದ್ರೆ ಒಂದು ಬಿಲ್ಡಿಂಗ್ ಹೊಡೆದು ತೋರಿಸಿದ್ರು. ದಟ್ ಮೀನ್ಸ್ ನಿಮ್ಮದು ಏನಪ್ಪ ಅಂದ್ರೆ ಅವರ್ ಮಿಸೈಲ್ಸ್ ಕ್ಯಾನ್ ರೀಚ್ ದೇರ್ ಅಂತಕೊಂಡು. ಇವ್ರು ಫಸ್ಟ್ ಕ್ಲಾಸ್ ಪ್ಲಾನ್ ಏನು ಮಾಡಿದ್ರು, ಒಂದು ಸಲ ನಾವು ಲೀಡರ್ ಖಮೇನಿನ ಮುಗಿಸ್ಬಿಟ್ಟಿವಿ ಅಂತಂದ್ರೆ ಕನ್ಫ್ಯೂಷನ್, ಆ ದೇಶದ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. 2 ದಿವಸದಾಗ ರೆಜಿಮ್ ಚೇಂಜ್ ಮಾಡ್ತಾರೆ. ಅಮೆರಿಕ ಟಾರ್ಗೆಟ್ ಅಷ್ಟೇ ಇತ್ತು ಅಂತ ಅನ್ಸುತ್ತೆ, ಅಂದ್ರೆ ಮುಗಿಸಬೇಕು ಅನ್ನೋದು ಅವ್ರ ಎಕ್ಸ್ಪೆಕ್ಟೇಷನ್ಸ್ ಆ ಟೈಪ್ ಇತ್ತು. ಯಾವಾಗ ಖಮೇನಿ ಹೋದ್ನಂತಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಕೊಂಡು. ಸೊ ಅದು ಉಲ್ಟಾ ಹೊಡಿತು. ಅದು ಏನಂತಂದ್ರೆ ಜನರು ವಿತಿನ್ ಹಾಫ್ ಆನ್ ಅವರ್, ವಿತಿನ್ 1 hour ಇವ್ರ ಯುದ್ಧ ಸ್ಟಾರ್ಟ್ ಆಗಿಬಿಡ್ತು. ಅಂದ್ರೆ ಖಾಮೇನಿ ಆರ್ಡರ್ ಆಲ್ರೆಡಿ ರಿಟರ್ನ್ ಅಂತ. ಒಂದು ವೇಳೆ ಯಾರಾದ್ರೂ ಇವತ್ತು ನೀನು IRGC ಚೀಫ್ ಇವತ್ತು ಸತ್ತಂದ್ರೆ ನೆಕ್ಸ್ಟ್ 1 hourದಾಗ ನೆಕ್ಸ್ಟ್ ಚೀಫ್ ಈತನೇ ಆಗ್ಬೇಕಂತಕೊಂಡು ಸೀರಿಯಲ್ 1, 2, 3, 4 ಈ ಫಸ್ಟ್ ಓದ್ನೆಲ್ಲ ಸೆಕೆಂಡ್ದಾಗ ವಿಲ್ ಟೇಕ್ ಇಸ್ ಪೊಸಿಷನ್, ಫೋರ್ತ್ ಇಸ್ ನ್ಯೂ ಫೇಸ್ ಬರ್ತದೆ. ಸೊ ಇದು ಡಿಸೆಂಟ್ರಲೈಸ್ಡ್ ಆರ್ಮಿ. ಇದು ನೀವು ಏನಪ್ಪ ಇನ್ನೊಬ್ಬರ ಕಡೆಯಿಂದ ಕಮಾಂಡ್ ತಗೊಂಡು ಇದು ಏನಪ್ಪ, ಈಗ ನಮ್ಮಲ್ಲಿ ಆರ್ಮಿದಲ್ಲಿ ಏನಪ್ಪ ಅಂದ್ರೆ ಒಂದು ಬ್ರಿಗೇಡ್ ಅಟ್ಯಾಕ್ ಹೋಗ್ಬೇಕಂದ್ರೆ ಡಿವಿಷನ್, ಕೋರು, ಕಮಾಂಡ್, ಆರ್ಮಿ ಹೆಡ್ ಕ್ವಾರ್ಟರ್, ಒಂದು 4 ಏನಪ್ಪ ಅಂದ್ರೆ ಅಪ್ಪರ್ ಚಾನಲ್. ಇಸ್ರೇಲ್ದು ಅದೇ ಇದೆ ಸರ್. ಇಸ್ರೇಲ್ ಟಾರ್ಗೆಟ್ ಏನು ಅಂದ್ರೆ ಈ ಕಮಾಂಡರ್ ಯಾರ್ಯಾರು ಇರ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರುವಂತ. ಅಲ್ಲಿ ಎವ್ರಿಬಡಿ ಇಸ್ ಎ ಕಮಾಂಡರ್. ಈ ಡಿಸೆಂಟ್ರಲೈಸ್ ಆದ ಸಲುವಾಗಿ ಈಗ ಎಂಟೈರ್ ಆರ್ಮಿದ ಕಂಟ್ರೋಲ್ ಒಬ್ಬನ ಹತ್ರ ಇತ್ತಂದ್ರೆ ಈಸ್ ಅ ಸೆರೆಮೋನಿಯಲ್ ಚೀಫ್. ಬಟ್ ಇವು ಏನಪ್ಪ ಅಂದ್ರೆ ಯೂನಿಟ್ಸ್ 31 ಯೂನಿಟ್ಸ್ ಡಿಸೆಂಟ್ರಲೈಸ್ ಆಗಿಬಿಟ್ಟವಲ್ಲ, ತಾವೇ ಟಾರ್ಗೆಟ್ ಚೂಸ್ ಮಾಡ್ಕೋಬೇಕು, ತಾವೇ ಮಿಸೈಲ್ ಚೂಸ್ ಮಾಡ್ಕೋಬೇಕು, ತಾವೇ ಡಿಸ್ಟ್ರಕ್ಷನ್ ಮಾಡಬೇಕು. ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಆರ್ಡರ್ಸ್. ಇಲ್ಲಿನ ಈಗ ಚೈನ್ ಆಫ್ ಕಮಾಂಡ್ ಏನಿರ್ತದಲ್ಲ, ಇಫ್ ಇಟ್ ಇಸ್ ಲಾಂಗ್, ಇವ್ರಿಗೆ ಹೇಳಬೇಕು, ಇವ್ರು ಮೇಲ್ದವ್ರಿಗೆ ಹೇಳ್ಬೇಕು, ಮೇಲ್ದವ್ರು ಇದು ಹೇಳ್ಬೇಕು. ಅಲ್ಲಿಂದ ಮತ್ತೆ ಏನಪ್ಪ ಅಂದ್ರೆ 4 ಚಾನಲ್ ಅಪ್ ಹೋಗ್ಬೇಕು, 4 ಚಾನಲ್ ಮುಂದಿಂದ ಡೌನ್ ಬರ್ಬೇಕು. ದರ್ ಇಸ್ ಅ ವೇಸ್ಟೇಜ್ ಆಫ್ ಟೈಮ್. ಒಬ್ಬನ ಎಸ್ ಅಂತಾರೆ, ಒಬ್ಬರು ನೋ ಅಂತಾರೆ, ವೇಟ್ ಅಂತಾರೆ, ಕೆಲವರು ಅಂತಾರೆ. ಸೊ ಯು ಲೂಸ್ ಟೈಮ್. ಸೊ ಅದ್ರ ಸಲುವಾಗಿನೇ ಇಲ್ಲಿ ಪ್ಲಾನ್ ಏನತ್ತಂದ್ರೆ ವಿತಿನ್ 1 hour ಎಲ್ಲ ಅಮೇರಿಕನ್ ಬೇಸಸ್ ಮೇಲೆ, ಇಸ್ರೇಲ್ ಮೇಲೆ ಸೈಮಲ್ಟೇನಿಯಸ್ ಲೈನ್ ಅಟ್ಯಾಕ್ ಏನು ಆಯ್ತಲ್ಲ, ದಟ್ ಮೀನ್ಸ್ ಅವರು ವಾರ್ ಪ್ಲಾನ್ ವಾಸ್ ರೆಡಿ. ಒಂದು ವೇಳೆ ಇಂಥ ವಾರಿಗೆ ಇವತ್ತು ಹೋಗಿದ್ರೆ ಸ್ಟಾರ್ಟ್ ರೆಡಿ ಗೋ ಅಂತ ಅಂದ್ಕೊಳ್ಳೇ ಏನೇನು ಮಾಡ್ಬೇಕು ನಾವು ಅಂತ ಫಸ್ಟ್ ಎಲ್ಲ ರಡಾರ್ಸ್ನ ಹಿಟ್ ಮಾಡಬೇಕು. ಅಮೇರಿಕನ್ ಬೇಸಸ್ಸಲ್ಲಿ ಏನೇನು ಏರ್ಕ್ರಾಫ್ಟ್ಸ್ ಇಟ್ಟಾರ, ಏನು ರಡಾರ ಹೋಯ್ತಂತಂದ್ರೆ ನಿಮ್ಮದು 50% ಫೈಟಿಂಗ್ ಕೆಪಾಬಿಲಿಟಿನೇ ಹೋಗ್ಬಿಡ್ತದೆ. ಮನುಷ್ಯರದ ಕಣ್ಣು ಕಿತ್ಕೊಂಡು ಬಿಟ್ಟಂಗೆ ಏನೂ ಕಾಣಿಸೋದಿಲ್ಲ. ಅಂದ್ರೆ ಏನಾನ ಆರ್ಥಿಕವಾಗಿ ಎಫೆಕ್ಟ್ ಕೊಡ್ತಾ ಇದೆ ಅಂತ ಅನ್ಸುತ್ತೆ ಅಮೆರಿಕ. ಅಂದ್ರೆ ಈ ಕಡೆಯಿಂದ ಡ್ರೋನ್ ಬಿಡೋದು, ಆ ಕಡೆಯಿಂದ ಮಿಸೈಲ್ ಹಾಳು ಮಾಡೋದು, ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡೋದು. ಈಗ ಬ್ಯಾರಿನ್ದಲ್ಲಿ ಒಂದು ಇದು ಏರ್ ಡಿಫೆನ್ಸ್, ಪವರ್ಫುಲ್ ಏರ್ ಡಿಫೆನ್ಸ್ ಅದು, ಅದನ್ನು ಹೊಡೆದಾರ. ಅದನ್ನು ದ ಕಾಸ್ಟ್ ಆಫ್ ದಟ್ ಈಸ್ 9,000 crores. ಹೊಡೆದದ್ದು ಒಂದು ಡ್ರೋನ್ ಇಸ್ ಜಸ್ಟ್ 2 lakhs. ಕರೆಕ್ಟ್. ಸೊ ಅಥವಾ ಅದ್ರ ಜೊತೆ ಒಂದು ಇನ್ನೊಂದು ಮಿಸೈಲ್ ಹೋಗಿತ್ತಂತಾನೆ ತಿಳ್ಕೊರಿ ನೀವು. ಸೊ ಕಾಸ್ಟ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದರೆ ವಾರದಲ್ಲಿ ಈ ಥರ ಏನು ಕಾಸ್ಟ್ ವೈಸ್ ಕ್ಯಾಲ್ಕುಲೇಷನ್ ಮಾಡೋದಲ್ಲ. ಬಟ್ ಬೈ ಚಾನ್ಸ್ ಕಾಸ್ಟ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೂ ನೀವು ಎಷ್ಟು ಏನಪ್ಪ ಅಂದರೆ ಇದು ಮಾಡಿದ್ರಿ. ಫಸ್ಟ್ ಎಲ್ಲ ಅಲ್ಲಿ ಎಲ್ಲ ಬೇಸಗಳಲ್ಲಿ ಮೊದಲು ಫಸ್ಟ್ ಏನಪ್ಪ ಅಂದ್ರೆ ಆ ಮಿಲಿಟ್ರಿ ಬೇಸದ ಕಣ್ಣು ಏನಿರ್ತದಲ್ಲ ಅದು ರಡಾರ್ ಆದ ನಂತರ ನೆಕ್ಸ್ಟ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಇರ್ತದೆ. ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಆದ್ಮೇಲೆ ಮಿಸೈಲಿಗೆ ಕಮಾಂಡ್ ಕೊಡ್ತದೆ. ಇದು ಬಹರಿನ್ದಲ್ಲಿ ಡಿಸ್ಟ್ರಾಯ್ ಮಾಡ್ತಕ್ಕಂಥ AN/P-32 ಅಂತ ಏನೋ ನೇಮ್ ಇದೆ. ಐ ಥಿಂಕ್ ಇಟ್ ಸಮ್ವೇರ್ ಅರೌಂಡ್ ದ್ಯಾಟ್. ಇದ್ರದ್ದು ಕೆಪಾಸಿಟಿ ಎಷ್ಟಿತ್ತಪ್ಪ ಅಂದರೆ ಒಂದು 5,000 kilometers ದೂರ ಬರ್ತಕ್ಕಂಥ ಟಾರ್ಗೆಟನ್ನು ಇದನ್ನ ಡಿಟೆಕ್ಟ್ ಮಾಡ್ತದ್ದು. ಈಗ ನಮ್ಮ ಕಡೆ S-400 ಅದಲ್ಲ, S-400 ಅದರ 400 kilometers ದೂರ ಇರ್ತಕ್ಕಂಥ ಟಾರ್ಗೆಟ್ನ ಪಿಕಪ್ ಮಾಡ್ತದೆ. ಸೊ ಇವರಲ್ಲಿ ನಮ್ಮಲ್ಲಿ S-400 ಇತ್ತಂತಂದರೆ ಅಲ್ಲಿ ಇರ್ತಕ್ಕಂಥ ಏರ್ಕ್ರಾಫ್ಟ್ಸ್ ಆಗಲಿ ಇದಾಗಲಿ ದೇ ಹ್ಯಾವ್ ಟು ಆಪ್ರೇಟ್ ಬಿಯಾಂಡ್ 400 kilometers. ಅವ್ರು ಏನಾದ್ರೂ ಮಿಸೈಲ್ ಲಾಂಚ್ ಮಾಡಲಿ, ರಾಕೆಟ್ ಲಾಂಚ್ ಮಾಡ್ರಿ, ಅಷ್ಟು ರೇಂಜ್ ಬಿಟ್ಟೆ ಇದು ಮಾಡಬೇಕು. ಈಗ ರೇಂಜ್ ಒಳಗೆ ಬಂದರೆ ಹೊಡೆದು ಬಿಡ್ತೀವಿ ನಾವು. S-400ದಿಂದ
ಪಾಕಿಸ್ತಾನದಾಗ ಆಪರೇಷನ್ ಸಿಂಧೂರದಲ್ಲಿ ಒಂದು ಟಾರ್ಗೆಟ್ ಹೊಡೆದಿದ್ವಿ, ಅದು 318 ಕಿಲೋಮೀಟರ್ಸ್ ದೂರ ಇತ್ತು. ಹೌದು, ಒಂದು ಏರ್ಕ್ರಾಫ್ಟ್ ಸಮ್ ಟಾರ್ಗೆಟ್, ಅದನ್ನ ಏನಪ್ಪ 318 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದ್ದದನ್ನ ಕ್ಯಾಲ್ಕುಲೇಟ್ ಮಾಡಿ ಹೊಡೆದಿರ್ಬೇಕು. ಅದರಂಗೆ ಇದು ಡಿಟೆಕ್ಷನ್ ಸಿಸ್ಟಮ್ 5000 ಕಿಲೋಮೀಟರ್ಸ್. ಸೊ ಅದು ಹೋಗ್ಬಿಡ್ತದೆ. ಕರೆಕ್ಟ್. ಅವಾಗ ಯಾವಾಗ ಹೋಗ್ತಪ್ಪ ಅಂತಂದ್ರೆ ಕಲರ್ಸ್ ಡ್ರೋನ್ಸ್ ಆಗಲಿ ಮಿಸೈಲ್ಸ್ ಆಗಲಿ ಅದ್ರೂ ಇಂಟರ್ಸೆಪ್ಟರ್ಸ್ ಅವು ಇವು ಎಲ್ಲ ಈಗಲೂ ಅವ. ಬಟ್ ಏನಂತಂದ್ರೆ ಈಗ ಒಂದು 20% ಅಂದ್ರೆ ಇಲ್ಲಿ ಸಾವು ನೋವುಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಅಮಾಯಕ ಜೀವಗಳು ಬಲಿ ಆಗ್ತವೆ, ಸಾವಿರಾರು ಹೆಣಗಳು ಬಿದ್ದಿದ್ದಾವೆ. ಈಗ ನೋಡು, ಈಗ ಎರಡನೇದು ಸಿಂಪತಿ ಇರಾನಿಗೆ ಬರ್ಬೇಕಂದ್ರೆ ಸ್ಕೂಲ್ ಚಿಲ್ಡ್ರನ್ ಏನಪ್ಪ ಅಂದ್ರೆ ಮುಗ್ದು ಮಕ್ಕಳ ಮೇಲೆ ಬಾಂಬ್ ಹಾಕಿದ್ರು 165 ಸಮಥಿಂಗ್ ಚಿಲ್ಡ್ರನ್. ಅದು ಆ್ಯಕ್ಚುಲಿ ಏನಪ್ಪ ಅಂದರೆ ಅವರು ಮ್ಯಾಪ್ ಅಪ್ಡೇಟ್ ಮಾಡಿಲ್ಲ, ಮ್ಯಾಪ್ ಅಪ್ಡೇಟ್ ಆಗಿಲ್ಲ. ಓಲ್ಡ್ ನೇವಲ್ ಹೆಡ್ ಕ್ವಾರ್ಟರ್ ಅಂತ, ನೇವಲ್ ಹೆಡ್ ಕ್ವಾರ್ಟರ್ ಅಂತಕ್ಕೊಂದು ಆ ಪ್ಲೇಸ್ನಾಗ ಆ ಬೌಂಡ್ರಿ ವಾಲ್ ಆಗಿ ಸ್ಕೂಲ್ ಸಪ್ರೇಟು, ನೇವಲ್ ಹೆಡ್ ಕ್ವಾರ್ಟರ್ ಸಪ್ರೇಟ್. ಮೊದಲು 2013 or 16 ಮ್ಯಾಪ್ದಲ್ಲಿ ಇಟ್ ವಾಸ್ ಒನ್ ಸ್ಟ್ರಕ್ಚರ್, ಆಮೇಲೆ ಬೈಫರ್ಕೇಶನ್ ಆಗಿ ಎರಡು ಬೇರೆ ಅದು. ಬಟ್ ಸ್ಟಿಲ್ ಏನಂತಂದ್ರೆ ಈ ಒಂದು GPS ಎಲ್ಲ ಟೆಕ್ನಾಲಜಿ ಇದ್ದು ಯು ಕುಡಂಟ್ ರೆಕಗ್ನೈಸ್ ಅದಂತಕ್ಕೊಂದು. ಬಟ್ ಬೇಕಂತಲೂ ಹೊಡೆದಿರ್ಬೇಕು, ಅದು ಹೊಡೆದು ಇರಾನ್ ಮೇಲೆ ಬ್ಲೇಮ್ ಹಾಕಬೇಕು. ಮೊದಲು ಸ್ಟಾರ್ಟಿಂಗ್ ಕ್ಲೇಮ್ಸ್ ಏನು ಬಂದು, ಇರಾನ್ದವ್ರು ಬೇಕಂತಲ್ಲ ತಾವೇ ಮಿಸೈಲ್ ಹಾಕಿ ನಮ್ಮ ಏನಪ್ಪ ಅಂತಂದ್ರೆ ಇವರು ನಮ್ಮ ಮೇಲೆ ಬ್ಲೇಮ್ ಕೊಡಕತ್ತಾರೆ ಅಂತಕ್ಕೊಂದು ಅಮೇರಿಕದವ್ರು ಕ್ಲೇಮ್ ಮಾಡಿದ್ರು. ಅಮೇರಿಕದ ಇರಾನ್ ಏನು ರಿಪ್ಲೈ ಕೊಡ್ತು, ನಮ್ಮ ಹತ್ರ ಮಿಸೈಲೇ ಇಲ್ಲ, ಟಾಮ್ ಹಾಕ್ ಮಿಸೈಲ್. ಟಾಮಕ್ ಮಿಸೈಲ್ ಇರೋದು ಯಾವುದು? ಸಿರ್ಫ್ ಅಮೇರಿಕದಲ್ಲಿ, UK-ದಲ್ಲಿ ಮತ್ತು ಕೆನಡಾದಲ್ಲಿ, ಆಸ್ಟ್ರೇಲಿಯನ್ ಕೆನಡಾದಲ್ಲಿ ಇದೆ. ಇದನ್ನು ಬಿಟ್ಟ ನಂತರ ಬೇರೆ ದೇಶದಲ್ಲಿ ಟಾಮಕ್ ಮಿಸೈಲ್ ಇಲ್ಲ. ಆಮೇಲೆ ಟ್ರಂಪ್ ಏನು ಸ್ಟೇಟ್ಮೆಂಟ್ ಕೊಡ್ತಾನಂದ್ರೆ ಇದು ಕದ್ಕೊಂಡು ಹೋಗಿದ್ದಾರೆ, ದೇ ಆರ್ ಸ್ಟೋಲನ್, ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಕಳ್ತನ ಮಾಡ್ಕೊಂಡು ಹೋಗೋಕೆ ಇದೇನು ಮ್ಯಾಚ್ ಬಾಕ್ಸ್? ಹಂಗೆ ಆಯ್ತಲ್ಲ. ಇದು ಅಮೆರಿಕ ಅಫ್ಘಾನಿಸ್ತಾನ ಬಂದಾಗ ಮೊನ್ನೆ ಶಾಲೆಗಳ ಮೇಲೆ ಅಟ್ಯಾಕ್ ಮಾಡಿರೋದು, ಅದನ್ನೇ ಮ್ಯಾಪೇ ಬೇರೆ ಇತ್ತು ಅಂತ ಅವರೇ ಅದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವೆಂಕಟೇಶ್ವರ್, ಈಗ ಭಾರತದ್ದು ದೂರಾಲೋಚನೆ ಇರಲಿಲ್ವಾ ಅಂತ ಒಂದು ಯಕ್ಷ ಪ್ರಶ್ನೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಭಾರತ ಹೇಳ್ತಾ ಇದೆ. ಯಾಕಂದರೆ ಭಾರತ ಗೊತ್ತಿತ್ತು ಮೋದಿ ಇಸ್ರೇಲ್ಗೆ ಹೋಗಿ ಬಂದಾದ ನಂತರ ಅಲ್ಲಿ ಅಟ್ಯಾಕ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಪ್ಲಾನ್ ಇಲ್ಲದೆ ಇರೋದು ಸಮಸ್ಯೆ ಆಗ್ತಾ ಇದೆ ಭಾರತಕ್ಕೆ ಅಂತ ಹೇಳಿ. ಅಂದರೆ ಜಪಾನಲ್ಲಿ 1 ವರ್ಷ ಆಗುವಷ್ಟು ಅಲ್ಲಿ ಕಚ್ಚಾ ತೈಲ ಇದೆ, LPG ಇದೆ, ಸಮಸ್ಯೆ ಇಲ್ಲ. ಚೀನಾದಲ್ಲೂ ಕೂಡ ಸಮಸ್ಯೆ ಇಲ್ಲ, 6 ತಿಂಗಳ ಅಂದರೆ ಯುದ್ಧ ಎಷ್ಟು 6 ತಿಂಗಳಾದರೂ ಕೂಡ ಅವರಿಗೆ ಸಮಸ್ಯೆ ಇಲ್ಲ. ಅಂದರೆ ಡಿಪೆಂಡೆನ್ಸಿ ಇಲ್ಲ ಅನ್ನೋದು ಭಾರತ ಯಾಕೆ ಇಡುವುದು ಅಂತ ಏನಂತಂದರೆ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಯಾಕಂದರೆ ಈ ಪ್ಲ್ಯಾನಿಂಗ್ ಮಾಡಬೇಕಾಗಿತ್ತು ಮೊದಲು. ಏನಂತಂದರೆ ಎಲ್ಲ ಒಂದು ಕಾಂಪ್ಲೆಸೆನ್ಸಿ ಏನು ಸೆಟ್ ಆಗ್ತದಂತಂದರೆ ಎಲ್ಲ ಎವ್ರಿಥಿಂಗ್ ಪೀಸ್ಫುಲ್ ಟ್ರೇಡ್ ನಡಿಬೇಕಾದ್ರೆ, ಪೀಸ್ಫುಲ್ ಇದು ನಡಿಬೇಕಾದ್ರೆ ಆಯ್ತು, ಇದು ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಆಯಿಲ್ದಾಗಲಿ, ಕ್ರೂಡ್ ಆಯಿಲ್ದಾಗಲಿ, ಗ್ಯಾಸ್ದಾಗಲಿ, ಒಂದು ಶಿಪ್ ಮೂಮೆಂಟು ಆ ಟೈಪ್ ಈ ಟೈಪ್ ಅಂತಕ್ಕೊಂದು ಇದು ಕಾಂಪ್ಲೆಸೆನ್ಸಿ ಒಂದು ಮನುಷ್ಯರಿಗೆ ಏನಂತಾರೆ ಇದು ಮಾಡ್ತಾರೆ. ರಿಸರ್ವ್ಸ್ ಇಟ್ಕೊಂಡಿಲ್ಲ. ದೋ ಪೆಟ್ರೋಲಿಯಂ ಮಿನಿಸ್ಟರ್ ಹೇಳ್ತಾನೆ ನಮ್ಮಲ್ಲಿ 45 days ರಿಸರ್ವ್ ಇದೆ ಅಂತಕ್ಕೊಂದು. ಬಟ್ ಐ ಡೋಂಟ್ ಥಿಂಕ್ ಸೊ 45 days ರಿಸರ್ವ್ ಇದೆ ಅಂತ. ನನ್ನ ಪ್ರಕಾರ ಈ ವೆಸ್ಟ್ ಅಂತ ಹೇಳ್ತೀನಿ ಸರ್. ಒಬ್ಬ ಈ ರೀತಿ ಭಾರತ ದೇಶ 45 ದಿನಗಳಷ್ಟು ಮಾತ್ರ ಸ್ಟಾಕ್ ಇದೆ ಅಂತಂದಾಗ ಹೇಗೆ ನಂಬಲಿಕ್ಕೆ ಸಾಧ್ಯ? 15 ದಿನಕ್ಕೆ ಈ ರೀತಿ ಹಾಹಾಕಾರ ಶುರು ಆಗ್ತಾ ಇದೆ. ಇನ್ನು 45 ದಿನ ಆಗತ್ತೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಅದನ್ನು? ನೀನು 45 ದಿವಸ ರಿಸರ್ವ್ ಇದ್ರೂ ವಿನ್ ವಿನ್ ಸಿಚುವೇಶನ್ ತಿಳ್ಕೊಂಡ್ಬಿಡ್ರಿ. ನಾ ಹೇಳೋ ಪ್ರಕಾರ ಇವನ್ ಅಷ್ಟು ರಿಸರ್ವ್ ಕೂಡ ಇಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಸಡನ್ಲಿ ಯುದ್ಧ ಸ್ಟಾರ್ಟ್ ಆಗಿ ಫಸ್ಟ್ ವೀಕ್ದಲ್ಲೇ ಕೆಲವೊಂದು ಹೋಟೆಲ್ಸ್ ಮತ್ತು PG ಹಾಸ್ಟೆಲ್ಸ್ ಅವ್ರು ಬಂದ್ ಮಾಡಿಬಿಟ್ರೆ. ಯಾಕಂದ್ರೆ LPG ಸಪ್ಲೈನೇ ಇಲ್ಲ. ಅದಲ್ಲದೆ ಇದು ಇಮಿಡಿಯೇಟ್ ಏನಪ್ಪ ಅಂದ್ರೆ ಜನರಿಗೆ ಕಾಣ್ತಾ ಇರೋದು ಯುದ್ಧದ ಎಫೆಕ್ಟ್ ಏನಂತಂದ್ರೆ ಪೆಟ್ರೋಲು, ಡೀಸೆಲ್ಲು, CNG, LPG ಮತ್ತೇನಂತಂದ್ರೆ ಇದು ವಾಟ್ ಇಸ್ ದಟ್ ಎಲ್ಲ ವಿಪರೀತವಾಗಿ ರೇಟ್ ಹಾಕೋದು. ಆಮೇಲೆ ಈಗ ಹಾಸ್ಪಿಟ್ಲ್ಗಳ ರೇಟ್ ಕೂಡ ಜಾಸ್ತಿ ಇರುತ್ತೆ. ಈಗ ನಾವೇನಪ್ಪ ಅಂದ್ರೆ ಬರೀ ಇದಕ್ಕಷ್ಟೇ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು, ಶಾರ್ಟೇಜ್ ಆಗ್ಬೋದು, LPG ರೇಟ್ ಇನ್ಕ್ರೀಸ್ ಆಗ್ತದೆ ಮತ್ತು ಶಾರ್ಟೇಜನ್ನು ಆಗ್ತದೆ, ಎರಡು ಸೈಮಿಲ್ಟೇನಿಯಸ್ಲಿ ಆಗ್ತವೆ. ಬಟ್ ಆ್ಯಕ್ಚುಲಿ ಏನು ಗೊತ್ತಿಲ್ಲ ಅಂದರೆ ಕ್ರೂಡ್ ಆಯಿಲ್ ನಾವೇನು ಇಂಪೋರ್ಟ್ ಮಾಡ್ತೀವಲ್ಲ, ಆ ಕ್ರೂಡ್ ಆಯಿಲ್ದಿಂದ ಬರೀ ಇಷ್ಟು ಪ್ರಾಡಕ್ಟ್ಸ್ ಅಷ್ಟೇ ಬರೋದಿಲ್ಲ, 6000 ಪ್ರಾಡಕ್ಟ್ಸ್. 6000. ಈಗ ನೆಕ್ಸ್ಟ್ ನಮ್ಗೆ ಸಮಸ್ಯೆ ಬಂದದ್ದು ಯೂರಿಯಾ. ಈಗ ಬಿತ್ತ ಟೈಮ್ ಬರ್ತದೆ ಇನ್ನೊಂದು 2 ತಿಂಗಳಲ್ಲಿ, ಜೂನ್ದಲ್ಲಿ. ರಸಗೊಬ್ಬರ ಇದು ಏನಪ್ಪ ಅಂದ್ರೆ ಅದ್ರದ್ದು ಪ್ಲಾನೇ ಇಲ್ಲ. ಇದಕ್ಕಿಂತ ಜಾಸ್ತಿ ಸೀರಿಯಸ್ ಪ್ರಾಬ್ಲಮ್ ಅದಾದ. 1 ವರ್ಷ ನೀವು ಯೂರಿಯಾ ಸಪ್ಲೈ ಆಗ್ಲಿಲ್ಲ ಅಂತ ತಿಳ್ಕೊ, ನೀವು ಪೆಟ್ರೋಲ್ ಇಲ್ಲ ಇದಿಲ್ಲ ಅಂತಂದ್ರೆ ಕಟ್ಟಿಗೆಯಿಂದ ಇದು ಮಾಡ್ಕೋಬಹುದು, ಅಡಿಗೆ ಮಾಡ್ಕೋಬಹುದು. ಯೂರಿಯಾ ಸಪ್ಲೈ ಆಗಿಲ್ಲಪ್ಪ ಅಂದ್ರೆ 1 ವರ್ಷದ ಕ್ರಾಪ್ ಹೋಗ್ಬಿಡ್ತದೆ. ಸೊ ಇದಕ್ಕಿಂತ ದೊಡ್ಡ ಸಮಸ್ಯೆ ಅದು ಯೂರಿಯಾದಲ್ಲಿ ಇದೆ. ಮುಂದೆ ಭಯಂಕರ ಇದೆ ಅಂತ ಹೇಳ್ತಾ ಇದೆ. ಎಸ್ ಡೆಫಿನೆಟ್ಲಿ. ನಿಮ್ಮದು ಶಿಪ್ ಮೂವ್ಮೆಂಟ್ ಇಲ್ಲ ಅಂತಂದ್ರೆ ಎಲ್ಲಿಂದ ತರಿಸ್ತಾರೆ ನೀವು? ಈಗ ಶಿಪ್ ಮೂವ್ಮೆಂಟ್ ಈಗ ಕಂಪ್ಲೀಟ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಪ್ಪ ಅಂದ್ರೆ ಅವರು ಕಂಪ್ಲೀಟ್ ಕಬ್ಜದಲ್ಲಿದ್ದಾರೆ.
ಇರಾನ್ ಕಬ್ಜಾದಲ್ಲಿ. ಅವರು ತಮ್ಗೆ ಯಾರ್ಯಾರು ಫ್ರೆಂಡ್ಲಿ ನೇಷನ್ಸ್ ಅವ ಚೈನೀಸ್ ಮತ್ತು ಚೈನೀಸ್ ಇನ್ಸೂರೆನ್ಸ್, ಚೈನೀಸ್ ಕರೆನ್ಸಿ, ಚೈನೀಸ್ ಇದರಲ್ಲೇ ಎಲ್ಲ ಏನಂತಾರ ಅದು ಒಂಥರ ಬಿಸ್ನೆಸ್ ಆಗಿಬಿಟ್ಟದ ಈಗ. ಸೊ ಆ ಥರ ಬಿಡ್ತೀವಿ. ಆಮೇಲೆ ಅವ್ರು ಏನಪ್ಪ ಅಂದ್ರೆ ಅಲ್ಲಿಂದ ಶಿಪ್ ಕ್ರಾಸ್ ಮಾಡ್ಬೇಕಂತಂದ್ರೆ ಅವು ಗೈಡ್ ಮಾಡ್ಕೊಂಡು ಹೊರಗೆ ಹಾಕ್ಬೇಕು ಅದನ್ನು. ಯಾಕಂದ್ರೆ ಒಳಗಡೆ ಮೈನ್ಸ್ ಹಾಕಿಬಿಟ್ಟಿದ್ದಾರೆ. ಯಾವ ರೂಟ್ನಲ್ಲಿ ಮೈನ್ಸ್ ಹಾಕ್ಯಾರಲ್ಲ ಅದು ಇರಾನ್ಗೆ ಅಷ್ಟೇ ಗೊತ್ತದು. ಈ ಒಂದು ಶಿಪ್ಪನ್ನು ಬಿಡ್ಬೇಕಂತಂದ್ರೆ ಸುಮ್ಮನೆ ಅಂದಾದಿಂದ ಏನಪ್ಪ ಅಂದ್ರೆ 32 ಕಿಲೋಮೀಟರ್ ಬಿಡ್ತಿದೆ ಇಲ್ಲ, ನಾನು ಹೆಂಗೆ ಬೇಕಂಗೆ ಹೋಗ್ತೇನೆ ಅಂತ ಬರೋದಿಲ್ಲ. ಕೆಲವೊಂದು ರೂಟದಲ್ಲಿ ಮೈನ್ಸ್ ಹಾಕ್ಯಾರ, ಅಂಡರ್ಗ್ರೌಂಡ್ ಮೈನ್ಸ್ ಅಂತ, ಎಕ್ಸ್ಪ್ಲೋಸಿವ್. ಯಾವ್ದಾರ ಏರ್ಕ್ರಾಫ್ಟ್ ಕ್ಯಾರಿಯರ್ ಅದ ನಂತರ ಅದನ್ನು ಹೊಡೆದು ಹಾಕ್ಬೇಕಂತ ತಿಕ್ಕೊಂಡು. ಸೊ ಆ ಮೈನ್ಸನ್ನ ತಪ್ಸ್ಕೊಂಡು ಬರ್ಬೇಕಾದ್ರೆ ರೂಟ್. ಮತ್ತು ಆಮೇಲೆ ಏನಂತಂದ್ರೆ ಮೈನ್ಸನ್ನು ಶಿಫ್ಟ್ ಮಾಡ್ತಾರೆ. ಸೊ ಇರಾನ್ ಹ್ಯಾಸ್ ಪ್ಲಾನ್ಡ್ ವೆರಿ ವೆಲ್. ಅವ್ರು 30 ವರ್ಷ ಸುಮ್ಮನೆ ಕುಂತಿಲ್ಲ. ಅವರು ಒಂದು ಟೆಕ್ನಾಲಜಿ ಬಳಸ್ಕೊಂಡಿದ್ದಾರೆ. ಒಂದು ಇದುವರೆಗೆ ಏನಪ್ಪ ಇಷ್ಟು ಒಂದು ಲಾಸು, ಇಷ್ಟು ಒಂದು ಸ್ಟ್ರೈಕ್, ಇಷ್ಟು ಒಂದು ಮ್ಯಾಗ್ನಿಟ್ಯೂಡ್ದಲ್ಲಿ ಸ್ಟ್ರೈಕ್ ಆಗಬೇಕಾದ್ರೆ ಇಷ್ಟೊತ್ತಿಗೆ ಜನರು ಏನಪ್ಪ ಅಂದರೆ ರಿವೋಲ್ಟ್ ಆಗಿ ಇದಾಗಿಬಿಡ್ಬೇಕು. ಬಟ್ ಅವರಿಗೆ ದೇಶದ ಬಗ್ಗೆ ಒಂದು 5000 ಇಯರ್ಸ್ದು ಸಿವಿಲೈಸೇಷನ್ ಹಿಸ್ಟ್ರಿ ಇದೆ. ದೇ ಆರ್ ನಾಟ್ ಗೋನ್ ಟು ಬೆಂಡ್ ಡೌನ್. ಇದು ಏನಪ್ಪ ಅಂದ್ರೆ ನಾಳೆ ಏನಾದರೂ ಬಗ್ತಕ್ಕಂಥ ಪ್ರಸಂಗ ಬಂತಂದ್ರೆ ಅಮೇರಿಕನೇ ಬೆಂಡ್ ಆಗಬೇಕು ಹೊರತು ಅಮೇರಿಕನೇ ಸರೆಂಡರ್ ಆಗಬೇಕು, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅಂದ ಸೂನರ್ ಅಂದ ಇದಾಯ್ತಂದ್ರೆ ಈಗ ಈಗೋ ಪ್ರಾಬ್ಲಮ್ ಈಗ ಟ್ರಂಪ್ಗೆ ಅವರಿಗೆ. ಸರ್, ಈಗ ಈ ಹಾರ್ಮುಜ್ ಜಲಸಂಧಿ ಅಂತ ಬಂದಾಗ ಇಡೀ ವಿಶ್ವದ ಒಂದು ವ್ಯವಹಾರದ ಒಂದು ಕೀ ಪಾಯಿಂಟ್ ಅದು, ಈ ಜಲಸಂಧಿ. ಸೊ ಭಾರತ ಯಾಕೆ ಅಷ್ಟೊಂದು ಅವಲಂಬಿತ ಆಗಿದೆ? ಈಗ ಬೇರೆ ಪ್ಲಾನ್ ಇಲ್ವಾ? ಅಂದರೆ ಪರ್ಯಾಯ ವ್ಯವಸ್ಥೆ ಮಾಡಬಹುದಾ ಅಂಥೇಳಿ? ಹಾರ್ಮುಜ್ ಜಲಸಂಧಿ ಬಿಟ್ಟು ಬೇರೆ ಬೇರೆ ದೇಶಗಳ ಮುಖಾಂತರ ಕಚ್ಚಾ ತೈಲವನ್ನು ತೆಗೆದುಕೊಳ್ಳುವಂಥ ಆಗತ್ತಾ ಇಲ್ಲ ಅಂತೇಳಿ ಇಚ್ಛಿಸಿ. ಈಗ ನೋಡು, ಈಗ ಎಲ್ಲ ಮಿಡ್ಲ್ ಈಸ್ಟ್ ದೇಶದಲ್ಲೇ ಆಯಿಲ್ ಇದೆ, ಸೌದಿದಲ್ಲಿದೆ, UAE ಮತ್ತು ಒಮಾನ್ದಲ್ಲಿದೆ, ಇರಾನ್ದಲ್ಲಿದೆ. 3 ದೇಶ, ಒಂದು ಸೈಡ್ ಅದ ಇರಾನ್, ಆ ಸೈಡ್ ಅದ. ಇದ್ರ ನಡುವೇ ಬರೋದು. ನೀವು ಆಯಿಲ್ ತರಬೇಕಂದ್ರೆ ಈ ರೂಟ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಬೇರೆ ರೂಟನ್ನಿದೆ ರೌಂಡ್ ಹೊಡ್ಕೊಂಡು ಬರೋದು. ಬಟ್ ದಟ್ ವಿಲ್ ಟೇಕ್ ಟೈಮ್. ಡಿಲೇ ಫ್ಯಾಕ್ಟರ್ ಆಗುತ್ತಾ? ಸೊ ಡಿಲೇ ಫ್ಯಾಕ್ಟರ್ ಈ ಬೇರೆ ರೂಟ್ ತೊಗೊಂಡು ಬಂದು ಅಲ್ಟಿಮೇಟ್ಲಿ ಹಾರ್ಮೋಸ್ದಿಂದ ಅರೇಬಿಯನ್ ಸೀಗೆ ಬರ್ತದಲ್ಲ, ಬೇರೆ ರೂಟಿಂದ ಬಂದರೆ ಇಟ್ ವಿಲ್ ಟೇಕ್ ದಟ್ ಮಚ್ ಆಫ್ ಎಕ್ಸ್ಟ್ರಾ ಟೈಮ್. ಆಮೇಲೆ ಏನಂತ ಇಂಥ ಟೈಮ್ದಲ್ಲಿ ಅಲ್ಲಿ ಸೊಮಾಲಿಯಾ ಪೈರೇಟ್ಸ್ ಇದೆ, ಕಿಡ್ನಾಪ್ ಮಾಡೋರು, ಅಟ್ಯಾಕ್ ಮಾಡೋದು. ಸೊ ಈಗ ನಿಮ್ದು ಪ್ರಾಪರ್ ರೂಟ್ ನಿಮ್ಗೆ ಸ್ವಲ್ಪ ಇಲ್ಲೇ ಟ್ರಾಫಿಕ್ದಲ್ಲಿ ರೂಟ್ ಡೈವರ್ಟ್ ಮಾಡಿದ್ರೆ ಎಷ್ಟು ಅನ್ಕಂಫರ್ಟೇಬಲ್ ಆಗ್ತದೆ. ಇದೊಂದು ಬಾಟಲ್ ನೆಕ್ ಅವರು ಕಂಪ್ಲೀಟ್ ಪ್ರೀ ಪ್ಲಾನ್ ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹಾರ್ಮೋಸ್. ಆ ಒಂದು ಯುದ್ಧ ಮಿಸೈಲ್ಸ್ ನಡಕತ್ತಿದ್ರೆ ಇದು ಒಂಥರ ಏನಪ್ಪ ಅಂದರೆ ಜಲಯುದ್ಧ ಇದು. ಅಲ್ಲಿ ಯಾವುದು ಏನಪ್ಪ ಅಂದರೆ ಇವು ಬೇರೆ ನೌಕಾಪಡೆನ ನೀವು ತೊಗೊಂಡು ಬರ್ರಿ ಅಂತಕ್ಕೊಂದು ಅಮೇರಿಕ ಡಿಕ್ಟೇಟ್ ಮಾಡ್ತಾ ಇದೆ. ಜಪಾನ್ಗೆ ತೊಗೊಂಡು ಬರ್ರಿ, ಅವ್ರಿಗೆ ತೊಗೊಂಡು ಬರ್ರಿ, UK ಕೇಳ್ತಿದ್ದಾರೆ. ಒಬ್ಬರು ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರದ್ದು ಒಂದೇ ಒಂದು ಪ್ರಶ್ನೆ, ನೀವು ಸಡನ್ಲಿ ನೀವು ಇಸ್ರೇಲ್ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು 28ಕ್ಕೆ ಅಟ್ಯಾಕ್ ಮಾಡಿದ್ರಲ್ಲ, ನಮ್ಮನ್ನು ಕೇಳಿ ಮಾಡಿದರೆ, ನಮಗೊಂದು ಮಾತು ಹೇಳಿದ್ರೆ ನೀವು ಯು ಫೇಸ್ ಇಟ್ ಅಂತ. ರೈತ ಆಪ್ನೆ ಫೆಲಾಯ ಆಪಿ ಮತ್ಲಬ್ ये करो ಅಂತ. ಸರ್, ಈ ಡೇ ಬೈ ಡೇ ಕಂಟಿನ್ಯೂ ಆಗ್ತಾ ಹೋದರೆ, ಡಾಲರ್ ಹೆಚ್ಚಾದರೆ ನಮ್ಮ ದೇಶದ ಆರ್ಥಿಕತೆ ವ್ಯವಸ್ಥೆ ಏನು ಸರ್? ಎಲ್ಲ ನಮ್ಮ ದೇಶವಷ್ಟೇ ಅಲ್ಲ, ಇಡೀ ವರ್ಲ್ಡ್ದಲ್ಲೇ ಸಫರ್ ಆಗ್ತದೆ. ವರ್ಲ್ಡ್ದಲ್ಲೇ ಏನಪ್ಪ ಅಂದ್ರೆ ಆಲ್ ಟುಗೆದರ್ ರಿಸೆಷನ್ ಬಂದ್ಬಿಡ್ತದೆ. ಆ ರಿಸೆಷನ್ ಅದು ಬರಲಿ. ಅದು ಯಾಕಂತಂದರೆ ಇಲ್ಲಿ ಎಲ್ಲ ಶಾಂತ ವಾತಾವರಣ ಇರ್ಬೇಕಾದ್ರೆ ಯಾರಿಗೆ ಜನರಿಗೆ ಗೊತ್ತಾಗದು. ನಿಮ್ಗೆ ಸ್ವಲ್ಪ ತ್ರಾಸದಾಗನೇ ಅದರ ಫೀಲ್ ಗೊತ್ತಾಗೋದು. ಇಡೀ ವರ್ಲ್ಡ್ಗೆ ಇದು ಕಾವು ಮುಟ್ತದೆ, ಇನ್ಕ್ಲೂಡಿಂಗ್ ಇಂಡಿಯಾ. ಹೌದು. ಸೊ ಇದು ಏನಂತಂದರೆ, ಈಗ ಮೊದಲು ಈ ನಾವು ಸುಮ್ಮನೆ ಒಂದು LPG ಸಿಲಿಂಡರ್ ಸಿಗ್ತದೋ ಇಲ್ಲ ಅಂತ ಅನ್ಸರ್ಟನಿಟಿ ಇದ್ರೆ ಇಷ್ಟು ಟೆನ್ಷನ್ದಾಗ ಬರ್ತೀವಿ. ಅಲ್ಲಿ ಜನರು ಸಾಯ್ತಾ ಇದ್ದಾರೆ. ಅಲ್ಲಿ ಕರೆಕ್ಟ್. ಮಿಡ್ಲ್ ಈಸ್ಟ್ ಎಲ್ಲೋ ನಡೀತಾ ಇರೋ ಯುದ್ಧ ಭಾರತದ ಮೇಲೆ, ಅದು ಕರ್ನಾಟಕದ ಮೇಲೆ. ಈಗಾಗಲೇ ಆಲ್ಮೋಸ್ಟ್ ಅಲ್ಲ 40ರಷ್ಟು ಹೋಟೆಲ್ ಕ್ಲೋಸ್ ಆಗಿವೆ ಬೆಂಗಳೂರಲ್ಲಿ. ಹೌದು. ಈ ನೀನು ಹೋಟೆಲ್ ಬಿಟ್ಟುಬಿಡು, ನೀವು ಮನೆಯಲ್ಲೇ ಮಾಡ್ತೀರಂತ ತಿಳ್ಕೊರಿ. ಈಗ LPG ಬೇಸಿಸ್ ಮೇಲೆ ಹಳ್ಳಿಗಳಲ್ಲಿ ಇವೆಲ್ಲ ಡಾಬಾಗಳು, ಸಣ್ಣ ಪುಟ್ಟ ಡಾಬಾಗಳು, ಟೀ ಸ್ಟಾಲ್ಸ್ ಅದೇನು ಇದೆಯಲ್ಲ, ಅದು ಎಲ್ಲ ನಿಂತು ಹೋಗ್ಬಿಡ್ತಾವೆ. ಅವ್ರದ್ದು ಏನಪ್ಪ ಅಂದ್ರೆ ಲೈಫ್ ಸೋರ್ಸ್ ಅದಿರ್ತದೆ. ಹೌದು. ಟೀ ಮಾರಾಟ ಮಾಡಬೇಕು. ರೇಟ್ ಕೂಡ ಜಾಸ್ತಿ ಆಗಿದೆ ಸರ್, ಕೆಲವೊಂದು ಹೋಟ್ಲುಗಳಲ್ಲಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದು ಗ್ಯಾಸ್ ಚಾರ್ಜಸ್ ಅಂತ ಹಾಕ್ತಾರೆ ಈಗ. ಅದು ಒಂದು ಬಿಲ್ ಬಂತಂದ್ರೆ ಅದು ಗ್ಯಾಸ್ ಚಾರ್ಜಸ್ ಅಂತ ಹಾಕ್ತಾರೆ ಈಗ. ನಾನೇನು ಹೇಳ್ತಂದ್ರೆ ಇದ್ರದ್ದು ಕ್ಯಾಸ್ಕೇಡಿಂಗ್ ಎಫೆಕ್ಟ್, ಆಯಿಲ್ ಆಗಲಿ ಗ್ಯಾಸ್ ಆಗಲಿ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಏನಪ್ಪ ಅಂದ್ರೆ ಬರೀ ಇದು ಡಿಲೇ ಆಯಿತು, ಕಾಸ್ಟ್ಲಿ ಆಯಿತು, ಒಂದು 50 ರೂಪಾಯಿಗೆ ಎಷ್ಟು ಸಿಲಿಂಡರ್ ಆಯಿತು ಅಂತಕ್ಕೊಂದು ಪ್ರಶ್ನೆ ಅದಲ್ಲ. ಒಂದು ಅದು ಇದೆ, ಶಾರ್ಟೇಜ್ ಇದೆ, ಸಿಗ್ತದಿಲ್ಲ ಅಂತ ಅನ್ಸರ್ಟನಿಟಿ ಇದೆ, ಬ್ಲ್ಯಾಕ್ ಮಾರ್ಕೆಟ್ ಆಗ್ತಕ್ಕಂಥ ಅನ್ಸರ್ಟನಿಟಿ ಇದೆ. ಆಮೇಲೆ ಸಣ್ಣ ಪುಟ್ಟ ಬಡವರು ಏನಪ್ಪ ಅಂದ್ರೆ ಇದ್ರ ಮೇಲೆ ಅವಲಂಬನೆ ಆಗಿದ್ರಲ್ಲ, ಯಾರೋ ಒಂದು ಟೀ ಶಾಪ್ ಇಟ್ಕೊಂಡಿರ್ತಾರೆ, ಯಾರೊಬ್ಬರು ಒಂದು ಸಣ್ಣ ಡಾಬಾ ನಡೆಸ್ತಿರ್ತಾನೆ, ಅವ್ರಿಗೆ ಎಂಪ್ಲಾಯ್ಮೆಂಟೇ ಇಲ್ಲಲ್ಲ.
ಹೌದು. ಈ ದೊಡ್ಡ ದೊಡ್ಡ ಹೋಟೆಲ್ ಮುಚ್ತಾರಪ್ಪ ಅಂದ್ರೆ ಹೋಟೆಲ್ ಇರ್ತಕ್ಕಂಥ ಕುಕ್ಸ್ ಆಗಲಿ ವೇಟರ್ಸ್ ಆಗಲಿ ಅವರು ಅನ್ಎಂಪ್ಲಾಯ್ಡ್ ಆಗಿಬಿಡ್ತಾರೆ. ಸೊ ಇದು ಅನ್ಎಂಪ್ಲಾಯ್ಮೆಂಟು ಇದು ಏನಪ್ಪ ಅಂದ್ರೆ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ಬಿಡ್ತದೆ. ಈಗ ಒಂದು ಫ್ಯಾಮಿಲಿ ನನಗೆ ಗೊತ್ತದ, ನಮ್ಮ ಹಳ್ಳಿಯಲ್ಲಿ ಏನಪ್ಪ ಅಂದ್ರೆ ಒಂದು 10-15 ಶಾಪ್ಸ್ ಅವ, ಟೀ ಶಾಪ್ಸ್ ಏನಾವ. ಅವ್ರದ್ದು ರೆವಿನ್ಯೂ ಇದೇನಪ್ಪ ಅಂದ್ರೆ ಅವ್ರ ಸಂಸಾರ ನಡೆಯೋದೇ ಟೀ ಶಾಪ್ನಿಂದ. ನಾಳೆ ಗ್ಯಾಸ್ ಸಿಗಲಿಲ್ಲ ಅಂದರೆ ಅವ್ರಿಗೆ ಮುಚ್ಚಬೇಕಾದ್ರೆ ಇವರು ಸಂಸಾರ ಹೆಂಗೆ ನಡಿಬೇಕು? ಆಮೇಲೆ ನೀವು ಏನು ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಯೂರಿಯಾ ಬೇಕು, ಯೂರಿಯಾ ಬರೋದಿಲ್ಲ. ನೀನು 1 ವರ್ಷಕ್ಕೆ ಲಾಸ್ ಆಯ್ತು. ಇದಕ್ಕೆ ಕೊನೆ ಯಾವಾಗ? ಕೊನೆ ಏನಪ್ಪ ಅಂತಂದ್ರೆ ಅದು ಹೇಳ್ತಾರಲ್ಲ, ಅಲ್ಟಿಮೇಟ್ಲಿ ಟ್ರಂಪು ಏನೋ ನಿನ್ನೆ ಒಂದು ಸ್ಟೇಟ್ಮೆಂಟ್ ಏನು ಓವಲ್ ಹೌಸ್ನಾಗ ಕುಂತು ಏನು ಕೊಟ್ಟನಲ್ಲ, ಇರಾನ್ ನಾವು ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ. ಪೀಪಲ್ ಆರ್ ಹೈಲಿ ಮೋಟಿವೇಟೆಡ್, ಪೀಪಲ್ ಆರ್ ಹೈಲಿ ಗಾಟ್ ಅ ವೆರಿ ಹೈ IQ. ಸ್ವಲ್ಪ ಇರಾನನ್ನು ಹೊಗಳಕ್ಕೆ ಶುರು ಮಾಡಿದೆ. ಅಂದರೆ ಇದೇನಪ್ಪ ಅಂದ್ರೆ ಸೈಲೆಂಟ್ ಸೀಸ್ ಫೈರ್ ಆಯ್ತು ಅಂತಂದ್ರೆ ಎಲ್ಲ ನಾರ್ಮಲ್ಸೇ ಆಗ್ತದೆ. ಬಟ್ ಇಂಥ ಒಂದು ಹೈ ಏನಪ್ಪ ಹೀಟೆಡ್ ಕಂಡೀಷನ್ದಾಗ ಯಾರು ಏನು ಮಾಡ್ತಾರೆ, ಸ್ಪೆಷಲಿ ಇಸ್ರೇಲ್ ನಂಬಕ್ಕಾಗೋದಿಲ್ಲ. ಈಗ ಶಿವಾಜಿನ ಅಫ್ಜಲ್ ಖಾನ್ನ ಬೆಟ್ಟಾಗಕ್ಕೆ ಕರೆಸಿ ಅವನ ಏನಪ್ಪ ಅಂದ್ರೆ ಇವನು 8 ಫೀಟ್, ಶಿವಾಜಿ 5 ಫೀಟ್, ಅವನು ಅಲ್ಲೇ ಕೊಲ್ಬೇಕಂತಕ್ಕೊಂದು ಪ್ರಯತ್ನ ಮಾಡಿದಾಗ ಇವನು ವಾಗ್ನಾರ್ ಅಂತಕ್ಕೊಂದು ಉಗ್ರಗಳು ಹಾಕ್ಕೊಂಡು ಓದೋದಕ್ಕೆ ಅಫ್ಜಲ್ ಖಾನ್ನ ಕೊಂದ. ಅದರಂಗೆ ಇರಾನ್ದವರು ಇವು ಏನಪ್ಪ ಅಂದ್ರೆ ಇವರು ವೆಸ್ಟರ್ನ್ ಇದೇನದಲ್ಲ, ಇವ್ರನ್ನ ನಂಬಬಾರ್ದು. ನಾಳೆ ಏನಂತಂದ್ರೆ ಯಾವ ಕ್ಷಣದಲ್ಲಿ ನೀವು ಅವ್ರ ಮಾತು ನಂಬಿಕೆ ಇಡಬಾರ್ದು. ಈಗ ಟ್ರಂಪನ ಬಗ್ಗೆ ನಂಬಿಕೆ ಇಡಬಾರ್ದು. ಸ್ಟೇಟ್ಮೆಂಟು ಡೇ ಬೈ ಡೇ ಜುಮ್ಲಾ ಹೊಡಿತಾನೆ ಇದ್ದಾರೆ, ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್. ನಮ್ಮ ಆಪರೇಷನ್ ಸಿಂಧೂರದಲ್ಲಿ ಒಬ್ಬ ರಾಷ್ಟ್ರಪತಿಯಾಗಿ ಸೀಸ್ವಾರ್ ನಾನು ಮಾಡಿಸಿದಂತ, ಓಕೆ ನೀನು ಮಾಡಿಸಿರ್ಬೋದು, 80 ಸಲ ಹೇಳಿದ್ದಾನೆ. ಇವರು ನೋಬೆಲ್ ಪೀಸ್ ಪ್ರೈಸಿಗೆ ಕಂಟೆಂಡರ್. ಇವರು ಇಷ್ಟು ವೈಲೆನ್ಸ್ ಮಾಡೋರು ನೋಬೆಲ್ ಪೀಸ್ ಪ್ರೈಸಿಗೆ ಕಂಟೆಂಡರ್ ಪ್ರಪೋಸ್ ಮಾಡಿದ್ರು. ಶಾಂತಿದೂತ ಅಂತ ಹೇಳ್ಕೊಳ್ತಾ ಇರೋ ಯುದ್ಧಕ್ಕೆ ನಿಂತ್ಬಿಟ್ರೆ ಎಲ್ಲಿಂದ ಶಾಂತಿ ನೆಲೆಸುತ್ತೆ ಅದು ಅಂತ. ವೆಂಕಟೇಶ್ ಸರ್, ಇನ್ನೊಂದು ಚರ್ಚೆ ಆಗ್ತಾ ಇರೋದೇನು ಅಂದರೆ, ಈ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಏನು ನಡೀತೈತಲ್ಲ, ಮಧ್ಯದಲ್ಲಿ ಮೂಗು ತುರಿಸಿರೋದು ಕಾರಣ ಏನು ಅಂತ ಹೇಳಿದ್ರೆ, ಈ ಎಫ್ಸ್ಟೀನ್ ಫೈಲ್ ವಿಚಾರವಾಗಿ ಅದನ್ನು ಮರೆಮಾಚೋದಕ್ಕೆ, ಅದನ್ನು ಒಂದು ಫೈಲನ್ನು ಮೂಲೆಗುಂಪು ಮಾಡೋದಕ್ಕೆ ಈ ರೀತಿಯಾಗಿ ಸುಮ್ಮನೆ ಮಧ್ಯಪ್ರವೇಶ ಮಾಡ್ತು ಅಮೇರಿಕ ಅಂತೇಳಿ. ಇದಕ್ಕೂ ಲಿಂಕ್ ಇದೆಯಾ ಹೇಗೆ ಅಂತ. ಆಮೇಲೆ ಭಾರತ ಅಂತ ವಿಚಾರ ಅಂತ ಬಂದಾಗ ಮೋದಿ ಕೂಡ ಸೈಲೆಂಟ್ ಆಗಿರುವಂಥ ವಿಚಾರ, ಮೋದಿಯವರ ಹೆಸರು ಕೂಡ ಅದರಲ್ಲಿ ಇದೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಎಫ್ಸ್ಟೀನ್ ಫೈಲ್ ಒನ್ ಆಫ್ ದ ಪ್ರೈಮ್ ರೀಸನ್ ಇದು ಅಂದರೆ ಅದು ಇರಬಹುದು ಅಂತ, ನಾಟ್ ಒನ್ ಆಫ್ ದ ರೀಸನ್, ಇಟ್ ಇಸ್ ದ ಮೇನ್ ರೀಸನ್ ಅಂತಲೂ ಹೇಳ್ಬೋದು. ಹೇಳಿದ್ರೆ ತಪ್ಪೇನಿಲ್ಲ. ಇದೆಲ್ಲ ಎಫ್ಸ್ಟೀನ್ ಫೈಲ್ದಲ್ಲಿ ಡೇ ಬೈ ಡೇ ಎಲ್ಲ ಫೈಲ್ಸ್ ರಿಲೀಸ್ ಆಗ್ತಾ ಹೋದವು. ಅಂದರೆ ಡೇ ಬೈ ಡೇ ಅಂದರೆ ಅದರದ್ದು ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ಬಿಡ್ತು. ಎಷ್ಟು ಸಲ ಮೀಟ್ ಮಾಡಿದರು, ಎಲ್ಲೆಲ್ಲಿ ಮೀಟ್ ಮಾಡಿದರು, ಆಮೇಲೆ ಏನಂತಂದ್ರೆ ಏನೇನು ಮಾಡಿದರು, ಕೆಲವೊಂದು ವಿಡಿಯೋಸನ್ನು ಹೈಡ್ ಮಾಡಿದರು. ಬಟ್ ಓವರಾಲ್ ಹೇಳ್ಬೇಕಂತಂದರೆ ಎಫ್ಸ್ಟೀನ್ ವಾಸ್ ಅ ಕ್ರಿಮಿನಲ್. ಈಗ ಹರ್ದೀಪ್ ಪುರಿ ಪೆಟ್ರೋಲಿಯಂ ಮಿನಿಸ್ಟರ್ ಏನಿದ್ದಾರಲ್ಲ, he has met 340 times. ಅವ್ರದ್ದು ಕನ್ವರ್ಸೇಷನ್, ಇಮೇಲ್ಸ್ ಕನ್ವರ್ಸೇಷನ್ಸ್ ಅವೆಲ್ಲ ಏನಪ್ಪ ಕಾಂಗ್ರೆಸ್ದವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ಬೇಕಾದ್ರೆ ಅವ್ರದೆಲ್ಲ ಕಂಟೆಂಟ್ ಕೇಳ್ರಿ. ಇದು ಏನಪ್ಪ ಅಂದರೆ ಡಿಜಿಟಲ್ ಇಂಡಿಯಾದಿಂದ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಕ್ಕೆ ಇಷ್ಟೆಲ್ಲ ಮೀಟಿಂಗ್ಸ್ ಆದಂಥದ್ದು. ಓಕೆ ಫೈನ್. ಆಮೇಲೆ ಎಫ್ಸ್ಟೀನ್ದಿಂದ ಅವ್ರ ಮಗಳಿಗೆ ಏನಪ್ಪ ಅಂದ್ರೆ 2400 crores ನಿಧಿ ಫಂಡ್ ಬರ್ತದೆ. ಸೊ ಕನೆಕ್ಷನ್ಸ್ ನೋಡು. ಆಮೇಲೆ ಏನಂತಂದರೆ ಮೋದಿ ಹೋಗಿ ಇಸ್ರೇಲ್ದವ್ರಿಗೆ ಹೋಗ್ತಾನೆ. ಸೊ ಮೋದಿ ಡ್ಯಾನ್ಸ್ಡ್ ಟು ಅವರ್ ಟ್ಯೂನ್ ಅಂತ. ಇವ್ರಿಗೆ ಏನಂತಂದರೆ ಅಮೇರಿಕನ್ ಪ್ರೆಸಿಡೆಂಟ್ ಜೊತೆಗೆ ಭೇಟಿ ಆಗಲಿಕ್ಕೆ ಇಸ್ರೇಲ್ ಹೆಲ್ಪ್ ಮಾಡಿತು, ಎಫ್ಸ್ಟೀನ್ ಹೆಲ್ಪ್ ಮಾಡಿದರು. ಅದಾದ ನಂತರ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಏನಪ್ಪ ಅಂದರೆ ಟ್ರಂಪ್ದು ಅದು ಹೊಗಳದು ಗಿಗಳದೆಲ್ಲ ಶುರುವಾಯ್ತಲ್ಲ, ಇಟ್ ಈಸ್ ಓನ್ಲಿ ಥ್ರೂ ಎಫ್ಸ್ಟೀನ್ ಆ್ಯಂಡ್ ಇಸ್ರೇಲ್. ಎಫ್ಸ್ಟೀನ್ ಅಂತಂದರೆ ಇಸ್ರೇಲ್ದ ಏಜೆಂಟ್, ಮೊಸಾದ್ ಏಜೆಂಟ್. ಎಲ್ಲ ವರ್ಲ್ಡ್ ಲೀಡರ್ಸ್ ಟ್ರಾಪ್ ಆಗಿರೋದ್ರಲ್ಲಿ, ವರ್ಲ್ಡ್ ಲೀಡರ್ಸ್ ಎಲ್ಲರೂ ಟ್ರಾಪ್ ಆಗ್ಯಾರ. ಯಾಕೆ ಟ್ರಾಪ್ ಆಗ್ಯಾರ ಅಂದರೆ ಈ ವಾಸ್ ಅ ಕ್ರಿಮಿನಲ್ ಆಫ್ ಮೈನರ್ ಗರ್ಲ್ಸ್ದು ಸೆಕ್ಸ್ ರ್ಯಾಕೆಟ್ ನಡೆಸ್ತಕ್ಕಂಥ ಒಂದು ಐಲ್ಯಾಂಡ್ದಲ್ಲಿ ನಡೆಸ್ತಕ್ಕಂಥ ಒಬ್ಬ ಕ್ರಿಮಿನಲ್. ನೀವು ಅಂಥದ್ದು ಅವನೇ ಸಿಕ್ಕನ ಬಿಸ್ನೆಸ್ ಮಾಡ್ಲಿಕ್ಕೆ ನೀವು ಪ್ರಶ್ನೆ ಅದು ಬರೋದು. ಈಗ ಅಮೇರಿಕದಲ್ಲಿ ಒಂದು ಮಿಡ್ಲ್ ಮ್ಯಾನ್ ಹಿಡ್ಕೊಂಡು ರಾಷ್ಟ್ರಪತಿವರೆಗೆ ಅಪ್ರೋಚ್ ಮಾಡಬೇಕು ಅಥವಾ ಯಾವುದೊಂದು ಟ್ರೇಡ್ದಲ್ಲಿ ರೂಟ್ಗೆ ಹೋಗ್ಬೇಕಂತಂದ್ರೆ ದೇರ್ ಆರ್ ಸೋ ಮೆನಿ ಮಿಡ್ಲ್ ಮ್ಯಾನ್. ನೀವು ಇವ್ರನ್ನೇ ಯಾಕೆ ಚೂಸ್ ಮಾಡಿದಿರಿ? ಇವ್ರನ್ನ ಚೂಸ್ ಮಾಡಿದ್ರಪ್ಪ ಅಂದ್ರೆ ಒನ್ ಆಫ್ ದ ಸಸ್ಪೆಕ್ಟ್ ಏನಪ್ಪ, ನೀವು ಏನೇನು ಆ್ಯಕ್ಟ್ಸ್ ಎಕ್ಸ್ಪೋಸ್ ಆಗ್ತಾ ಇದ್ದಲ್ಲ, ಯು ಆರ್ ಆಲ್ಸೋ ಪಾರ್ಟಿ ಟು ಇಟ್. ನಾನು ಯಾರೋ ಒಬ್ಬ ಟೆರರಿಸ್ಟ್ ಗ್ಯಾಂಗ್ಸ್ಟರ್ ಡಾವೂದ್ ಇಬ್ರಾಹಿಂ ಜೊತೆ ಯಾರು ಇದ್ರಂತಂದ್ರೆ
ಈಗ ಈಗ ಏನಪ್ಪ ಸಸ್ಪಿಷನ್ ಅಂತ ಇದೆ ನೋಡು. ಈಗ ಬಾರದಿಂದ ಮನುಷ್ಯ ಹೊರಗೆ ಬರ್ತಾನೆ, ನೀನು ಒಳಗೆ ಏನು ಮಾಡಕತ್ತಿದಂತಾರೆ, ನಾನು ಒಳಗೆ ಬಟರ್ ಮಿಲ್ಕ್ ಕುಡಿಯಕತ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಎವ್ರಿಬಡಿ ನೋಸ್. ಸೊ ಆ ಥರ ಸಸ್ಪಿಷನ್ ಈ ಇಬ್ಬರ ಮೇಲೆ ಇದೆ, ಮಾಡಿದ್ದಾರೋ ಮಾಡಿಲ್ಲ. ಬಟ್ ಇರುವ ಅದು ಒಂದು ಕಾರಣ. ಅದಕ್ಕಿಂತ ಜಾಸ್ತಿ ಟ್ರಂಪ್ದು ಮ್ಯಾಕ್ಸಿಮಮ್ ಏನಂತಂದ್ರೆ ಎಕ್ಸ್ಪೋಸ್ ಏನಪ್ಪ ಟ್ರಂಪ್ದು ಇದೆ. ಇದು FTನ ಫೈಲ್ ಹಿಡಿದು ಟ್ವಿಸ್ಟ್ ಮಾಡೋದು, ಆರ್ಮ್ ಟ್ವಿಸ್ಟ್ ಮಾಡಿದ್ದು ನೇತನ್ಯಾಹು ಟ್ರಂಪ್ ಮೋದಿದ ಟ್ವಿಸ್ಟ್ ಮಾಡ್ತಾರ. ಇದೇ FTನ ಫೈಲು ಅಥವಾ ಇನ್ನೊಂದು ಅದಾನಿದು ಒಂದು ಏನಂತಂದ್ರೆ ಅವು ಒಂದು ಕ್ರಿಮಿನಲ್ ಕೇಸ್ ಇದೆ, ಒಂದು ಸಿವಿಲ್ ಕೇಸ್ ಇದೆ ಟ್ರೇಡ್ ರಿಲೇಟೆಡ್. ಸೊ ಯಾವುದೋ ಏನಂತಂದ್ರೆ ಇಷ್ಟು ಯಾಕೆ ಸರೆಂಡರ್ ಆಗ್ಲಿಕ್ಕೆ ಹೋಗ್ತಾರೆ? ಒಂದ್ಸಲ ಬಿಲ್ ಕ್ಲಿಂಟನ್ ನಿಮ್ಗೆ ಅನ್ಸುತ್ತೆ ಸರ್ ಭಾರತ ಅಮೆರಿಕ ಮತ್ತು ಟ್ರಂಪ್ಗೆ ಸರೆಂಡರ್ ಆಗಿದೆ ಅಂತೇಳಿ? ಯಾಕಂದರೆ ಈಗ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅಮೆರಿಕ ಆದ ನಂತರ ನೀವು ರಷ್ಯಾ ಜೊತೆ ಕಚ್ಚಾ ತೈಲವನ್ನು ಖರೀದಿ ಮಾಡಬೇಕು ಅಂತ ಟ್ರಂಪ್ ಹೇಳಾದ್ಮೇಲೆ ಓಕೆ ಅನ್ನುವಂಥ ಸ್ಟೇಟ್ಮೆಂಟ್ ಭಾರತ ಕೂಡ ಕೊಡುತ್ತೆ. ಎಲ್ಲ ಒಂದು ಕಡೆ ಯಾಕೆ ಸರೆಂಡರ್ ಆಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ? ಇದು ಸರೆಂಡರ್ ಅಂತಂದ್ರೆ ಈಗ ನೋಡು, ಅವರೇ ಹೇಳಬೇಕು ಯಾಕೆ, ಏನು ಪ್ರೆಷರ್ ಇದೆ, ಏನು ಬ್ಲ್ಯಾಕ್ ಮೇಲಿಂಗ್ ಮಾಡ್ತಾ ಇದ್ದಾರೆ, ವರ್ಲ್ಡ್ ಲೆವೆಲ್ದಲ್ಲಿ ಏನೇನು ಆಟಗಳು ನಡೀತಾ ಇದೆ, ಅದು ಕಂಪ್ಲೀಟ್ಲಿ ಮುಚ್ಚಿಡಕ್ಕೆ ಆಗ್ತದನ್ನು. ನಿಮ್ಮ ಕಡೆಯಿಂದ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಏನಂತಂದ್ರೆ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡ್ಕೋತಾರೆ, ಅದು ಮಾಡ್ಕೊತಾರೆ, ಇದು ಮಾಡ್ಕೋತಾರೆ, ಕೊನೆ ದಿವಸ ಎಕ್ಸ್ಪೋಸರ್ ಮಾಡಿಬಿಡ್ತಾರೆ. ವಾಟ್ ಈಸ್ ದ ಗ್ಯಾರಂಟಿ? ಅದಕ್ಕಿಂತ ಮೊದಲು ಏನಪ್ಪ ದೇಶದ ಏನಂತಂದ್ರೆ ವತಿಯಿಂದ ನೀವು ಡಿಕ್ಲೇರ್ ಮಾಡ್ರಿ ಇದನ್ನ ಏನಪ್ಪ, ನಾವು ಬಿಲ್ ಕ್ಲಿಂಟನ್ ಯಾವಾಗ ಸೆಕ್ಸ್ ರ್ಯಾಕೆಟ್ದಲ್ಲಿ ಸಿಕ್ಕಾಕೊಂಡೆ ಈ ಆಸ್ಟ್ ಫಾರ್ ಪಬ್ಲಿಕ್ ಅಪಾಲಜಿ, ನಾ ಮಾಡಿದ್ದು ನಿಜ ಅಂತ ಅವರು ವೈಟ್ ಹೌಸ್ ಆಫೀಸ್ನಲ್ಲಿ ಇಂಟರ್ನಿ ಮೋನಿಕಾ ಲೆವಿನ್ಸ್ಕಿ ಜೊತೆಗೆ ಇದ್ದಾಗ ಎಷ್ಟು ದಿವಸ ಅಂತ ಮುಚ್ಚಿಡಕ್ಕಾಗ್ತದೆ? ಎಸ್, ಐ ರಿಗ್ರೆಟ್, ಐ ಹ್ಯಾವ್ ಡನ್ ದಿಸ್ ಅಂತ ಇಡೀ ದೇಶಕ್ಕೆ ಏನಪ್ಪ ಅಂದ್ರೆ ಕ್ಷಮೆ ಕೇಳಿದ ನಂತರ ಆಯ್ತು, ಓಕೆ, ಕ್ಷಮೆ ಕೇಳಿದ ನಂತರ ಇವು ಕಂಟಿನ್ಯೂಸ್ ಪ್ರೆಸಿಡೆಂಟ್ ಅಂತ ತಿಳ್ಕೊಂಡು ಆಯಿತು. ಇವು ಎಷ್ಟು ದಿವಸ ಅಂತ ಒಂದು ಯಾವುದೋ ಒಂದು ನಿಮ್ಮದು ಕ್ರೈಮ್ ಆಗಲಿ, ನಿಮ್ಮದು ಇಲ್ಲಿಸಿಟ್ ಏನಪ್ಪ ಅಂದ್ರೆ ಇದು ಆಗಿದೆ ಅಂತ ಇಲ್ಲ, ಬಟ್ ವೈ ಯು ಆರ್ ಗೆಟಿಂಗ್ ಸ್ಕೇರ್ಡ್. ಎಷ್ಟು ನೀವು ಸ್ಕೇರ್ ಆದಂಗೆಲ್ಲ ಸಸ್ಪಿಷನ್ ಎಕ್ಸ್ಪೆಂಡ್ ಆಗ್ತಾ ಹೋಗ್ತದೆ. ಬೋತ್ ಅವರು ಪೆಟ್ರೋಲಿಯಂ ಮಿನಿಸ್ಟರ್ ಆಸ್ ವೆಲ್ ಆಸ್ ದಿಸ್ ಥಿಂಗ್, ಇವರಿಬ್ಬರು ಅನಿಲ್ ಅಂಬಾನಿ, ಇವೆಲ್ಲ ಲಿಂಕ್ಸ್ ಇದೆ. ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಬ್ಯೂರೋಕ್ರಾಟ್, ಒಬ್ಬ ದೇಶದ ಪ್ರಧಾನಮಂತ್ರಿ, ಇವ್ರದ್ದು 32 ಟೈಮ್ಸ್ ಹೆಸರಿದೆ ಅಂತ ಹೇಳ್ತಾನೆ. ನಾವಂತೂ ಫೈಲ್ಸ್ ನೋಡಿಲ್ಲ, ಬಿಟ್ಟಿಲ್ಲ. ಇವೆಲ್ಲ ನ್ಯೂಸ್ಗಳಲ್ಲಿ ಏನು ಮಾಧ್ಯಮಗಳು ತಿಳ್ತದೆ ಅದ್ರ ಪ್ರಕಾರ ಹೇಳ್ತೀವಿ. ಸೊ ಇದ್ರದ್ದು ಮೇನ್ ಚಾವಿ ಇರೋದು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ನೇತನ್ಯಾಹು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಅಲ್ಲಿಂದ ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲ ಅಂತ ಸುದ್ದಿ ಆಗ್ತಾ ಇದೆಯಲ್ಲ, ನಿಜ ಸತ್ಯ ಒಂದು ಗೊತ್ತಾಗ್ತಾ ಇಲ್ಲ. ಏನೋ 50-50 ಇದೆ, ಯಾಕಂದ್ರೆ ಅವರೇ ಕನ್ಫರ್ಮ್ ಮಾಡಿ ಹೇಳ್ಬೇಕು, ಬಟ್ ನಿಜ ಅವರ ಕನ್ಫರ್ಮ್ ಮಾಡಿ ಹೇಳಕ್ಕೂ ಆಗ್ತಾ ಇಲ್ಲ. ಇಸ್ರೇಲ್ಗೆ ಯಾಕಾಗೋದಿಲ್ಲ ಅಂತಂದ್ರೆ ಕಂಪ್ಲೀಟ್ಲಿ ಒಂದಿಷ್ಟು ವಾರ್ ಟೈಮ್ದಲ್ಲಿ ಇಂಥವೆಲ್ಲ ಕೆಲವೊಂದು ಸೀಕ್ರೆಟ್ಸ್ ಹೈಡ್ ಮಾಡ್ತಾರೆ. ಬಟ್ ನಂದು ವೈಯಕ್ತಿಕ ನಾವು ಹೇಳ್ಬೇಕಂತಂದ್ರೆ ಇರಾನದ ಕ್ಲೇಮ್ಸ್ ಏನಾವಲ್ಲ, ದೇವ ಹಿಟ್ ಅಂತ 2 ಟೈಮ್ಸ್. ಏನಂತಂದ್ರೆ ಒಂದು ಟಾಪ್ ಮೊಸಾದ್ ಲೀಡರ್ಸು, ಏರ್ ಕಮಾಂಡರು, ಏರ್ ಚೀಫ್ ಆ ಟೈಪು ಎಲ್ಲರೂ ಇದು ಮಾಡ್ಬೇಕಂತ ಅವ್ರ ಹೆಡ್ ಕ್ವಾರ್ಟರ್ದಲ್ಲೇ ಹೊಡೆದು ಬಂತಕ್ಕೊಂದು ಅವ್ರು ಕ್ಲೇಮ್ ಮಾಡ್ತಾರೆ. ಎರಡನೇದು, ಒಂದು ವೇಳೆ ಸೀಕ್ರೆಟ್ ಆಗಿ ನೀನು ಇರ್ಬೇಕಂತಂದ್ರೆ ಐದರ್ ಈಸ್ ಆನ್ ಏರ್, ಯಾವಾಗಲೂ ಒಂದು ಏರ್. ಅಂದ್ರೆ ಇರಾನ್ ನೆತನ್ಯಾಹು ಇಲ್ಲ ಅಂತ ಹೇಳಿದಾಗ ಅಲ್ಲಿ ನೆತನ್ಯಾಹು ಬಂದು ಒಂದು ವಿಡಿಯೋ ಮಾಡ್ತಾರೆ, ಅಂದ್ರೆ ಟೀ ಕುಡಿಯೋ, ಅದು AI ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಎಲ್ಲ ಒಂದ್ ಕಡೆ ಅನುಮಾನ ಇದೆ, ನೆತನ್ಯಾಹು ಸತ್ತು ಹೋಗಿದಾರ ಇಲ್ಲ ಹತ್ಯೆ ಆದ್ರ, ಆ ರೀತಿ ಚರ್ಚೆಗಳು ಆಗ್ತಾ ಇದೆ. ನಂದು ಕೇಳ್ಬೇಕಂದ್ರೆ 80% ನಂದು ಏನಂತಂದ್ರೆ ಈಸ್ ಡೆಡ್ ಅಂತಕೊಂಡು ನಾನು ಕನ್ಸಿಡರ್ ಮಾಡ್ತೀನಿ. ದಟ್ 20% ಈ ಮೇ ಬಿ ಅಲೈವ್ ಅಂತಕೊಂಡು ಒಂದು ಅದಕ್ಕೆ ಭಾರತನೂ ಇದಾರಂತ ಹೇಳಕ್ ಆಗ್ತಾ ಇಲ್ಲ. ಅಮೆರಿಕ ಕೂಡ ಟ್ರಂಪ್ ಕೂಡ ನೇತನ್ಯಾಹು ಇದಾರಪ್ಪ ಅಂತ ಅವರು ಕೂಡ ಅವರು ಇಲ್ಲ, ಇವ್ರದ್ದು ಎಲ್ಲ ಜೈನಿಸ್ಟ್ ಕಮ್ಯುನಿಟಿ, ಜ್ಯೂಸ್ ಕಮ್ಯುನಿಟಿಗೆ ಏನಂತಂದ್ರೆ ಇವರೇ ಆಟ ಆಡಿಸ್ತಾ ಇರೋದು ಅಮೆರಿಕದಲ್ಲಿ. ಇವರು ಏನಂತಂದ್ರೆ ಅವ್ರದ್ದು ಅಷ್ಟು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಬಟ್ ಇಷ್ಟು ಬಂಬಾರ್ಡ್ಮೆಂಟ್, ಇಷ್ಟು ಮಿಸೈಲು, ವಾರ್ ಹೆಡ್ ಕ್ವಾರ್ಟರು, ನೇತನ್ಯಾಹುದು ರೆಸಿಡೆನ್ಸ್ ಆಗಲಿ, ಆಫೀಸ್ ಆಗಲಿ ಬಂಬಾರ್ಡ್ಮೆಂಟ್ ಮಾಡ್ಬೇಕಾದ್ರೆ ಅಂಥ ಒಂದು ಬಂಬಾರ್ಡ್ಮೆಂಟಿಗೆ ಒಂದು ವೇಳೆ ನೀ ಅದೇ ಬಿಲ್ಡಿಂಗ್ದಲ್ಲಿ ಇದ್ದಂತೆ ಏನಂತಂದ್ರೆ ಮತ್ತೆ ಮೋರೆವರ್ ಮತ್ತೆ ಯಾವುದಾದ್ರು ಸಸ್ಪಿಷನ್ ಬರ್ತದಂದ್ರೆ ಅಲ್ಲಿ ಇಸ್ರೇಲಲ್ಲಿ ನಡೀತಕ್ಕಂಥ ಡ್ಯಾಮೇಜಸ್ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ಯಾರಾದರೂ ಪಿಕ್ಚರ್ ತಗೊಂಡ್ರು, ವಿಡಿಯೋ ಮಾಡಿದ್ರು, ಸರ್ಕ್ಯುಲೇಟ್ ಮಾಡಿದ್ರು ಅಂದ್ರೆ 5 ವರ್ಷ ಜೈಲ್ ಶಿಕ್ಷೆ ಇದೆ. ಯಾಕೆ ಹಾಕ್ಬೇಕು ಅದನ್ನ? ಈಗ ಏನಂತಂದ್ರೆ ಇರಾನ್ದಲ್ಲಿ ಒಂಥರ ಈಗ ಫ್ರೀ ಸೊಸೈಟಿ ಇರಾನ್ ಆಗಿಬಿಟ್ಟದೆ. ಅಗದಿ ಏನಂತಂದ್ರೆ ಬಂಕರ್ದಲ್ಲಿ ಲೈಫ್ ಲೀಡ್ ಮಾಡ್ತಕ್ಕಂಥ ಸೊಸೈಟಿ ಇಸ್ರೇಲ್ ಆಗಿಬಿಟ್ಟದೆ. ಇವ್ರು ಹೆದರ್ಕೊಂಡು ಇವನ್ ಸೈನಿಕರು ಕೂಡ ಅಂಡರ್ಗ್ರೌಂಡ್ ಬಂಕರ್ಸ್ ಅಲ್ಲಿ ಇದ್ದಾರೆ. ಇಸ್ರೇಲ್ ರೋಡ್ಸ್ ಆರ್ ಎಂಟಿ, ಬಟ್ ಇಲ್ಲಿ ರೋಡ್ಸ್ ಅಲ್ಲಿ ರಂಜಾನ್ದಲ್ಲಿ ಇಲ್ಲಿ ಫುಲ್ ಇದೆ. ಇವನ್ ರಾಷ್ಟ್ರಪತಿ ಲಾರಿಜಾನ್
ಓಪನ್ ಆಗಿ ಇದು ಮಾಡ್ತಿದ್ರ ಏನಪ್ಪ ಅಂದ್ರೆ ರೋಡ್ದಲ್ಲಿ ತಿರುಗಾಡ್ತದೆ. ಯಾಕಂದ್ರೆ ಎವ್ರಿಬಡಿ ಇಸ್ ಪ್ರಿಪೇರ್ಡ್ ಫಾರ್ ಡೆತ್. ನಾನು ಇವತ್ತು ಜೀವಂತ ಇದ್ದೀನಿ, ನಾನು ಆ್ಯಸ್ ಎ ಕಮಾಂಡರ್, ಆ್ಯಸ್ ಎ ಏನಪ್ಪ ಅಂದ್ರೆ IRGC ಚೀಫ್ ಅಂದರೆ ಇಟ್ ಇಸ್ ಅ ಬೋನಸ್. ನಾಳೆ ಇರ್ತಾನೋ ಇಲ್ಲ. ಸೊ ಆ ಟೈಪು ಒನ್ ಹೂ ಇಸ್ ರೆಡಿ ಟು ಗಿವ್ ಲೈಫ್. ಬೆಳಗ್ಗೆ ಇಸ್ರೇಲ್ ಅಟ್ಯಾಕ್ ಮಾಡತ್ತೆ ಟಾಪ್ ಕಮಾಂಡರ್ ಸುಲೇಮಾನಿ ಅಂತ ಹೇಳಿ ರೋಡಲ್ಲಿ ಹೋಗ್ತಿದ್ದಾರೆ, ಮುಂದೆ ಬಸ್ ಇದೆ, ಹಿಂದೆ ಕಾರ್ ಇದೆ, ಜನ ಹಾಗೆ ಇದ್ದಾರೆ. ಕರೆಕ್ಟ್ ಅಟ್ಯಾಕ್ ಮಾಡಿದೆ, ಇಸ್ರೇಲ್ ಕರೆಕ್ಟ್ ಅಟ್ಯಾಕ್ ಮಾಡಿ ಸುಲೇಮಾನ್ ಸ್ಕೆಚ್ ಹಾಕಿರೋದು. ಸೊ ಇದು ಮೊಸಾದ್ ಏಜೆಂಟ್ಸ್ ಇವತ್ತಿನಿಂದ ಅಲ್ಲ, 30 ವರ್ಷದಿಂದ ಏಜೆಂಟ್ಸ್ ಸುತ್ತ ಹರಡಿಬಿಟ್ಟಿದ್ದಾರೆ ಈಗ. ಇದರಲ್ಲಿ ಏನಂತಂದ್ರೆ ಇನ್ನು ಮುಂದೆ ಯಾರ್ಯಾರು ಟಾಪ್ ಲೀಡರ್ಸ್ ಅವ್ರು ಎಲ್ಲ ಎಲಿಮೆಂಟ್ ಆಗ್ತದಲ್ಲ, ಇವ್ರು ಏಜೆಂಟ್ಸ್ ಇಂದಾನೆ ಆಗ್ತದೆ. ಏಜೆಂಟ್ಸ್ ಮತ್ತು ಅಲ್ಲಿ ಪ್ರತಿಯೊಂದು ದೇಶದಲ್ಲಿ ಸ್ವಲ್ಪ ದೇಶದ್ರೋಹಿಗಳು ಅಂತ ಇದ್ದೇ ಇರ್ತಾರೆ. ಸೊ ಅಂಥವ್ರಿಗೆ ಏನಂತಂದ್ರೆ ದೇ ಗೆಟ್ ಅ ಹೆವಿ ಪ್ರೈಸ್. ಈಗ ಇವನ ಕಾಮಿನಿನ ಸಕ್ಸೆಸರ್ ಸುಪ್ರೀಂ ಲೀಡರ್ ಇದ್ದಾನೆ, ದೇ ಹ್ಯಾವ್ ಕೆಪ್ಟ್ 92 crores ಏನಂತಂದ್ರೆ ಪ್ರೈಸ್ ಮನಿ ಅವ್ರದ್ದು ಲೊಕೇಶನ್ ಒಂದು ವೇಳೆ ಅವ್ರದ್ದು ಕೊಟ್ಟರಂತಂದ್ರೆ. ಸೊ ಈ ಥರ ಅವ್ರು ಏನೋ ಮಾಡಿಬಿಟ್ಟಾರ, ಫೈಟು ಅಪ್ ಟು ದ ಫಿನಿಶ್ ಮಾಡಬೇಕು. ಈಗ ಬೈ ಚಾನ್ಸ್ ನಾಳೆ ಏನಾದ್ರು ನಾವು ಸರ್ವೈವ್ ಆದಂತ ತಿಳ್ಕೊ, ಗೌರ್ಮೆಂಟ್ ಟಾಪಲ್ ಆಗಿ ಬೇರೆದವರು ಶಾ ಆಫ್ ಇರಾನ್ದು ಮಗ ಬಂದು ಇಲ್ಲಿ ಪೆಲ್ವೆ ರಾಜ ಕುಂತಂತ ತಿಳ್ಕೊ, ಇವ್ರ ಕಂಡೀಷನ್ ಏನಿರ್ತದ, ನರಕ ಮಾಡಿಬಿಡ್ತಾರೆ ಇವ್ರನ್ನ ಜೈಲ್ನಾಗ ಹಾಕಿ. ಸೊ ಅದ್ರ ಬದಲು ಇಲ್ಲಿ ಮಾರ್ಟಿಯರ್ಡಮ್ ಏನಪ್ಪ ಹುತಾತ್ಮ ಅಂತ ಒಂದು ಪದವಿ ತಗೊಂಡು ಹೋಗೋದು ಬೆಟರ್ ಅಲ್ಲ ದೇಶ ಸಲುವಾಗಿ. ದಟ್ ಇಸ್ ಹೌ ನೋ ಬಡಿ ಇಸ್ ಕೇರ್ಡ್. ಅವರು ಏನಂತಂದ್ರೆ ಇರಾನ್ ಸೋಲ್ಜರ್ಸ್ ಆಗಲಿ ಇವರೆಲ್ಲ ಇಲ್ಲಿ ಸೆಂಡ್ ಫುಡ್ ಸೋಲ್ಜರ್ಸ್ ಅಂತ ಹೇಳ್ತಾನಲ್ಲ, ಬೂಟ್ಸ್ ಆನ್ ಗ್ರೌಂಡ್. ಇಟ್ ಇಸ್ ನಾಟ್ ದಟ್ ಈಸಿ. ಇದು ಇರಾಕ್ ಅಲ್ಲ, ಲಿಬಿಯಾ ಅಲ್ಲ, ಸಿರಿಯಾ ಅಲ್ಲ, ದಿಸ್ ಇಸ್ ಇರಾನ್. ಎಸ್ ಸರ್, ಇನ್ನೊಂದು ಈ ಏನು ಯುದ್ಧ ನಡೀತಾ ಇದೆಯಲ್ಲ, ಭಾರತ ಪ್ರಯತ್ನ ಪಡಬಹುದಾ ಈ ಯುದ್ಧವನ್ನ ನಿಲ್ಲಿಸೋದಕ್ಕೆ? ಭಾರತದಿಂದ ಆಗಬಹುದಾ ಆ ಒಂದು ಪ್ರಯತ್ನ? ಒಳ್ಳೇದಾ? ಆಗಲಿ ಆಗದೇ ಇರಲಿ, ಪ್ರಯತ್ನ ಯಾಕೆ ಮಾಡಬಾರ್ದು? ಕರೆಕ್ಟ್. ನಾಳೆ ಏನಪ್ಪ ಅಂದ್ರೆ ನಿಮ್ಮ ಮಾತು ಕೇಳಲಿಲ್ಲ ಅಂತ ತಿಳ್ಕೊ, ನೀವೊಂದು ಫೋನ್ ಟ್ರಂಪ್ಗೆ ಮೋದಿ ಸಾಬ್ ಹೊಡಿಬೋದು. ಏನಪ್ಪ ಅಂದ್ರೆ ಇದರಿಂದ ಇಡೀ ವರ್ಲ್ಡ್ ಅಫೆಕ್ಟ್ ಆಗತ್ತದ. ಕೈಂಡ್ಲಿ ಏನಪ್ಪ ಅಂದ್ರೆ ಯಾವುದಾದ್ರೂ ಒಂದು ಕಾಮನ್ ಪ್ಲಾಟ್ಫಾರ್ಮ್ದಲ್ಲಿ ಬಂದು ಸೀಸ್ ಫೈರ್ ಮಾಡ್ಕೊಳ್ರಿ ಅಂತ ಇರಾನ್ ಪ್ರೆಸಿಡೆಂಟ್ ಜೊತೆಗೆ ಮಾತಾಡ್ಬೋದು, ಸುಪ್ರೀಂ ಲೀಡರ್ ಜೊತೆ. ಯಾಕಂದ್ರೆ ಚೆನ್ನಾಗಿರೋದ್ರಿಂದಾಗಿ ಮೋದಿ ಆ ಪ್ರಯತ್ನ ಮಾಡಲಿ ಅಂತ. ಪ್ರಯತ್ನ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ರೀಸೆಂಟ್ಲಿ ವಿಸಿಟ್ ಮಾಡಿ ಬಂದು 2 ದಿವಸ ಯುದ್ಧ ಸ್ಟಾರ್ಟ್ ಆಯ್ತು. ನೀನು ಇಸ್ರೇಲ್ಗೆ ಮಾತಾಡ್ರಿ ನೀವು. ಕರೆಕ್ಟ್. ಸೊ ಇವರು ಏನಂತಂದ್ರೆ ನಾಳೆ ಫೇಲ್ ಆಗ್ತದೋ ಪಾಸ್ ಆಗ್ತದೆ, ನಿಮ್ಮ ಟಾಕ್ಸ್ ಏನಪ್ಪ ಸಕ್ಸಸ್ ಆಗ್ತದೋ ಫೇಲ್ಯೂರ್ ಆಗ್ತದೆ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಲೀಡ್ ತಗೋದ್ರಲ್ಲಿ ಏನು ಇದದು, ಯಾಕಂದ್ರೆ ಈ ಪ್ರಯತ್ನಗಳು ಆಲ್ರೆಡಿ ನಡೆದವ. ಒಮಾನದ ಪ್ರಯತ್ನ ನಡೆಸಿದ್ದಾರೆ. ಆಮೇಲೆ ರಷ್ಯನ್ ಏನಂತಂದ್ರೆ ಸ್ಪೋಕನ್ ಟು ರಷ್ಯಾ ಅಂದ್ರೆ ಟ್ರಂಪ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ, ಮೊದಲು ಯಾರ್ಯಾರಿಗೆ ಮುಂದೆ ನಿಂತರ ಬೈತಿದ್ನಲ್ಲ ಅಂಥವ್ರಿಗೆ ಸಹ ರಿಕ್ವೆಸ್ಟ್ ಮಾಡಾಕತ್ತಾನೆ. ನಾಳೆ ಯುಕ್ರೇನ್ ಪ್ರೆಸಿಡೆಂಟ್ಗೆ ಹೋಗಿ ಏನಪ್ಪ ನೀನು ಒಂದು ಮಾತಾಡಿ ನಿಲ್ಸಂತಕ್ಕೊಂದು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟದ. ಸೊ ಇಂಥ ಒಂದು ಅಂದರೆ ಪ್ರಯತ್ನ ಮಾಡ್ಬೋದು. ಇಂಡಿಯಾದಲ್ಲಿ ಆ ತಾಕತ್ತೂ ಇದೆ. ಯಾಕಂದ್ರೆ ಸೋಫಾರ್ ನ್ಯೂಟ್ರಲಿಟಿ ಮೇಂಟೈನ್ ಮಾಡ್ಕೊಂಡಿವಿ. ಪಾಕಿಸ್ತಾನ ಕ್ಲೇವರ್ ನೋಡಿದ್ರಲ್ಲಿ ನಾಳೆ ಏನಾದ್ರೂ ನಮ್ಗೆ ಆರ್ಮ್ ಟೆಸ್ಟ್ ಮಾಡ್ಕೊಂಡು ಯುದ್ಧದಲ್ಲಿ ಜಾಯ್ನ್ ಆಗಿರೋಂಥ ಕರೆಯೋದಕ್ಕಂತ ಮೊದಲು ಇವರು ಅಫ್ಘಾನಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ಕೊಂಡು ನಾವು ಇಲ್ಲಿ ಬಿಸಿ ಇವ್ರಿ ಅಂತಕ್ಕೊಂದು ಹೇಳ್ಬಿಡ್ತಾರೆ ಅವರು. ಸೊ ಒಂಥರ ಇದೆ. ಬಟ್ ಇಂಡಿಯಾ ಡೆಫಿನೆಟ್ಲಿ ಅಟ್ಲೀಸ್ಟ್ ನಾವು ಒಂದು 140 crores ಇರ್ತಕ್ಕಂಥ ಜನ ಈ ಶಾಂತಿ ಸಲುವಾಗಿ ಏನಪ್ಪ ಅಂದ್ರೆ ಪ್ರಯತ್ನ ಮಾಡಬೇಕು. ಕಂಟಿನ್ಯೂ ಆದ್ರೆ ಮುಂದೆ ಏನಾಗುತ್ತೆ ಸರ್? ಏನೆಲ್ಲ ಅನಾಹುತ ಆಗ್ಬೋದು? ಅನಾಹುತ ಅಂದ್ರೆ ಅಮೇರಿಕದು ಸಾಕಷ್ಟು ಲಾಸ್ ಆಗ್ತದ. ಮತ್ತು ವರ್ಲ್ಡ್ ವೈಡ್ ಎಲ್ಲ ಏನಪ್ಪ ಅಂದ್ರೆ ಇದು ಒಬ್ಬ ಬಾಸು ಒಂದು ಸೂಪರ್ ಪವರ್ ಥಿಯರಿ ಕೊಲಾಪ್ಸ್ ಆಗ್ತದೆ. ಆಮೇಲೆ ಏನಂತಂದ್ರೆ ಅಲ್ಲಿ ರಷ್ಯಾ ಯುರೋಪಿಯನ್ ಕಂಟ್ರೀಸ್ಗೆ ಅವರು ಒಂದು ಸೂಪರ್ ಪವರ್ ಇದು ಮಾಡ್ತಾರೆ. ಮಿಡ್ಲ್ ಈಸ್ಟ್ದಲ್ಲಿ ಇವರು ಇರಾನ್ದವ್ರಿಗೆ ಹೇಳಿಬಿಟ್ಟಾರೆ. ಇವ್ರಿಗೆ ಇರಾನ್ದವ್ರಿಗೆ ಡೆಫಿನೆಟ್ಲಿ ಸಕ್ಸಸ್ ಸಿಗ್ತದೆ. ಎಲ್ಲ ಮುಸ್ಲಿಂ ರಾಷ್ಟ್ರಗಳನ್ನ ಕೂಡ್ಕೊಂಡು ಎಲ್ಲ ಅಮೇರಿಕನೇ ಇಲ್ಲಿಂದ ಓಡಿಸ್ಬೇಕು ಅದನ್ನು. ಅಮೇರಿಕನ್ ಬೇಸಸ್. ಯಾಕಂದ್ರೆ ಇವರು ಬಂದು ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲಲ್ಲ. ಈಗ ಏನಂತಂದ್ರೆ ಈಗ ಎಲ್ಲರ ಮುಸ್ಲಿಂ ಕಂಟ್ರೀಸ್ ಇವರು ಗಲ್ಫ್ ನೇಷನ್ಸ್ ಏನಾವಲ್ಲ, ಇವೆಲ್ಲ ಆಯಿಲ್ ಫೀಲ್ಡ್ ಇದ್ದವ್ರದ್ದು, ಸೌದಿ ಅರೇಬಿಯಾ, ದುಬೈ, ಒಮಾನ್, ಅವ್ರಿಗೆ ಒಂದು ವಿಚಾರ ಏನು ಬಂದದಂದ್ರೆ ತಮ್ಮ ಬೇಸಸ್ ಪ್ರೊಟೆಕ್ಟ್ ಮಾಡೋಕ್ಕಾಗಲಿಲ್ಲ, ನಮ್ಮ ಪ್ರೊಟೆಕ್ಷನ್ ಮಾಡೋದಂತ ದೂರ ಉಳಿತದೆ. ಅಂದರೆ ಅನ್ಕೊಂಡಿದ್ದು ಒಂದು ಆಗಿದ್ದು ಏನೋ ಒಂದು. ಸೊ ಈಗ ಇರಾನ್ದವರು ಇವರು ದುಬೈನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ, ಸೌದಿನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಯಾಕಂದ್ರೆ ಅದು ಮಿನಿ ಅಮೇರಿಕಾ ಡೆವಲಪ್ ಆಗ್ತೈತೆ ಅಲ್ಲಿ ಎಕನಾಮಿಕಲಿ. ಸೊ ನೀವು ಎಕನಾಮಿಕಲಿ ಕೊಲಾಪ್ಸ್ ಆದಾಗ ನಿಮ್ಗೆ ಅವಾಗ ಏನಂತಂದ್ರೆ ಅರ್ಥ ಗೊತ್ತಾಗ್ತದೆ. ನಿಮಗೆ ಏನು ಸಪೋರ್ಟ್ ಮಾಡ್ಯಾರ ಹೇಳು? ಐ ಆಮ್ ಓಪನ್ಲಿ ಏನಪ್ಪ ಅಂದ್ರೆ ನೀವು ಇಲ್ಲಿ ನಮ್ಮ ಆಯಿಲ್ ರಿಫೈನರಿ ಹೊಡೆದ್ರೆ ನಾವು ಆಯಿಲ್ ರಿಫೈನರಿ ಹೊಡಿತೀವಿ, ನಮ್ಮ ಡಿಸ್ಯಾಲಿನೇಷನ್ ಪ್ಲಾಂಟ್ ಹೊಡೆದ್ರೆ ಅದೇ ಡಿಸ್ಯಾಲಿನೇಷನ್ ಪ್ಲಾಂಟ್ ಬಹರಾಣದಲ್ಲಿ ಹೊಡಿತೀವಿ. ಟೆಟ್ ಫಾರ್ ಟಾಟ್ ಯಾವ ಟಾರ್ಗೆಟ್ ಚೂಸ್ ಮಾಡಿ ಹೇಳಿ ಹೊಡಿತಿದ್ದಾರೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ Thank you. ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಇರಾನ್ ಅಂತೂ ಶರಣ ಆಗ್ತಾ ಇಲ್ಲ, ಬಟ್ ಅಮೆರಿಕ ಅಂತೂ ಹಿಂದೆ ಸರಿತಾ ಇಲ್ಲ. ಒಂದು ವೇಳೆ ಇದು ಕಂಟಿನ್ಯೂ ಆಯಿತು ಅಂದರೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಕೇವಲ ಭಾರತಕ್ಕಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ದೊಡ್ಡ ಸಮಸ್ಯೆ ಆಗುತ್ತೆ. ಒಂದು ದೊಡ್ಡ ಮನಸ್ಸು ಮಾಡಿ ನಮ್ಮ ದೇಶದ ಪ್ರಧಾನಿ ಮೋದಿ ಅವರು ಒಂದು ಪ್ರಯತ್ನ ಮಾಡಿದ್ರೆ ಬಹುಶಃ ಈ ಯುದ್ಧ ನಿಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಇಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಯುದ್ಧ ನಿಲ್ಲೋದಿಲ್ಲ. ಯಾಕಂದರೆ ಇರಾನ್ ಹೇಳ್ತಾ ಇರುವಂಥದ್ದು, ನೀವು ಆರಂಭ ಮಾಡಿದ್ರಿ, ಅಂತ್ಯವನ್ನು ನಾವು ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಸೊ ಹಂಗಾಗಿ ಇರಾನ್ ಅಂತೂ ಹಿಂದೆ ಸರಿಯಲ್ಲ. ಸೊ ಮೂರನೇ ವ್ಯಕ್ತಿ ಅಂದರೆ ದೇಶದ ಪ್ರಧಾನಿ ಮೋದಿ ಅವರು ಪ್ರವೇಶ ಮಾಡಿದ್ರೆ ಬಹುಶಃ ನಿಲ್ಬಹುದಿಲ್ಲ. ಅಂದರೆ ಮುಂದಿನ ದಿನಮಾನಗಳಲ್ಲಿ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗತ್ತೆ. ಸೊ ಇದು ಆಗದೇ ಇರಲಿ. ಆಮೇಲೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಈ ಯುದ್ಧ ಆದಷ್ಟು ಬೇಗ ಕೊನೆಗೊಳ್ಳಲಿ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.